ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಪ್ಪ ಸ್ನೇಹಿತರೆ? ಎಲ್ಲ ಆರಾಮದಿರ ಅಂತ ಅನ್ಕೋತೀನಿ. ನಾವು ಇವಾಗ ಒಂದು ಸ್ವಲ್ಪ ನಮ್ಗೆ ಸೌಸಿಲ್ಲದಂಗೆ ಆಗೈತ್ರಿ ಫ್ರೆಂಡ್ಸ. ಭಾಳ ಜನ ಕಮೆಂಟ್ ಹಾಕಕತ್ತಿದ್ರಿ, ಯಾಕೆ ವಿಡಿಯೋ ಹಾಕಲಾಗಿರಕ್ಕ, ಏನಾಗೈತೆ ಅಂತೇಳಿ. ಸೊ ಒಂದು ಕಮ್ಯುನಿಟಿ ಪೋಸ್ಟ್ನೊಳಗೆ ಹಾಕಿದ್ದೆ. ಸುಮಾರು ಜನರು ಕೆಲವ್ರು ನೋಡಿರಿ, ಕೆಲವ್ರಿಗೆ ಗೊತ್ತಾಗಿಲ್ಲ. ಅದ್ರದ್ದು ಇದನ್ನ ಕಮೆಂಟ್ ಬರತ್ತಿತ್ತು. ನನಗಂತೂ ವಾಟ್ಸಪ್ದಾಗ ಮೆಸೇಜ್ ಅಂತೂ ಭಾಳ ಮಂದಿ ಮಾಡಿರಿ, ಯಾಕೆ ವಿಡಿಯೋ ಹಾಕಿಲ್ಲ, ಏನು ಪ್ರಾಬ್ಲಮ್ ಆಗೈತಿ ಅಂತೇಳಿ. ಸೊ ಏನಾಗೈತಿ ಏನಿಲ್ಲ ಅಂತ ಹೇಳಿ ನೀವು ವಿಡಿಯೋನ ಪೂರ್ತಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಫ್ರೆಂಡ್ಸ. ಸೊ ಮೊನ್ನೆ ನಾವು ದವಾಖಾನಿಲಿಂದ ಡಿಸ್ಚಾರ್ಜ್ ಆಗಿ ಬಂದೀವಿ. ಅಂದ್ರೆ ನಿನ್ನೆ ಅಂದರೂ ಆಗಿಲ್ಲ ಫ್ರೆಂಡ್ಸ. ಯಾಕಂದ್ರೆ 4 ದಿನ ದವಾಖಾನೆಗಿದ್ವಿ ನಾವು. ಸಿಕ್ಕಾಪಟ್ಟೆ ಸುಸ್ತಾಗೈತಿ. ಯಾರಿಗಾದ್ರೂ ಅನುಭವ ಇದ್ರೆ ಕಮೆಂಟ್ನಾಗ ಹೇಳ್ರಿ. ದವಾಖಾನ್ಯಾಗ ಕುಂತು ಮತ್ತು ಮೆಡಿಸನ್ ಅದೆಲ್ಲ ವಾಸನೆ, ಟಾಯ್ಲೆಟ್ ಬಾತ್ರೂಮ ಮತ್ತು ಜೊತೆಗೆ ಎಲ್ಲ ಪೇಷಂಟ್ಗಳದ್ದು ನರಳಾಟ ಅದೆಲ್ಲ ನೋಡಿದ್ರೆ ಒಂಥರ ನಮ್ಗೆ ಜಡ್ ಬಂದಂಗೆ ಆಗ್ಬಿಡ್ತೈತ್ರಿ. ಹಂಗಾಗಿ ಬಿಲ್ಲುಗ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಇವಾಗ ಪರವಾಗಿಲ್ಲ, ಒಂಚೂರು ಆರಾಮಿದ್ದಾನ್ರಿ. ಬಟ್ ಇನ್ನೊಂದು 4-5 ದಿನ ಅವನಿಗೆ ಒಂದು ಸ್ವಲ್ಪ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗೈತಿ. ಸಾಲಿಗದು ಕಳಿಸ್ಬೇಡ ಅಂತನೂ ಕೂಡ ಅಂದ್ರು ಡಾಕ್ಟ್ರು, ಅದಕ್ಕಂತೇಳಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ, ನನಗೆ ಎಷ್ಟೇ ಇದ್ರೂ ನನಗೆ ಎಷ್ಟೇ ಹೆಲ್ತ್ ಅಪ್ಸೆಟ್ ಇದ್ರೂ ನಾವು ಒಂದಿನೂ ವಿಡಿಯೋ ಹಾಕೋದು ಬಿಡ್ತಿದ್ದಿಲ್ಲ. ಕಂಟಿನ್ಯೂ ಆಗಿ ಹಾಕೋತಾ ಹೋಗ್ತಿದ್ದೆ ನಾನು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಐತ್ರಿ. ಬಾಡಿಗೆ ಮನೆಗಿದ್ವಿ, ನಾವು ಹೊಸ ಮನೆ ಕೆಲಸ ನಡೆದೈತಲ್ಲ. ಸೊ ಏನೇ ಆಗಲ್ಲಕ್ಕ, ಒಟ್ಟು ಒಂದು ವಿಡಿಯೋ ಹಾಕಿದ್ರೆ ಮತ್ತೆ ಒಂದು 4 ದುಡ್ಡು ಹೆಚ್ಚಿಗೆ ಬಂದ್ರೆ ಮತ್ತೆ ಏನಾದರೂ ಒಂದು ಮನೆ ಕೆಲಸ ಆಗುತ್ತಾ, ಏನೋ ಒಂದು ಆಗುತ್ತಾ, ನಂಗೆ ಭಾಳ ತಲೆ ಕೆಡಿಸ್ಕೊಂಡು ವಿಡಿಯೋ ಹಾಕಿದ್ದೆ ನಾನು. ಆದರೆ ಇಲ್ಲಿಗೆ ಬಂದ್ಮ್ಯಾಗ ಒಂದು 20 ದಿನ ಆಯ್ತು ರೀ. ಈಗ ಬಂದು ಇಲ್ಲಿಗೆ ಒಂದು ಬ್ಯುಸಿ ಥರನೇ ಆಗ್ಬಿಟ್ಟೈತಿ ಲೈಫ್. ಬಟ್ ನಿಮಗೆ ಗೊತ್ತಿದ್ದಂಗೆ ನಮ್ಮ ಮಾವರು ಕೂಡ ತೀರ್ಕೊಂಡ್ರು. ಇಲ್ಲಿಗೆ ಬಂದು ಒಂದು 3-4 ದಿನ ಆಗಿತ್ತೇನು ನೋಡ್ರಿ ಫ್ರೆಂಡ್ಸ. ಮತ್ತು ಮಾವರಿಗೆ 2 ದಿನ ಅವರು ಭಾಳ ಆರಾಮಿಲ್ಲದಂಗೆ ಆಯಿತು. ಸೊ ಮ್ಯಾಗ ತಳಗ ಮಾಡ್ತಿದ್ವಿ. ಯಾಕಂದ್ರೆ ನಮ್ಮ ಖಾಸ ನಮ್ಮ ಮಾವರು ತಮ್ಮರಾಗಬೇಕು ಅವರು. ಅದಾದ್ಮೇಲೆ ಮತ್ತು ಒಂದು 2 ದಿನ ಆಗನ ಅವರು ಕೂಡ ಹೋದ್ರು. ಗಪ್ಪ ಮತ್ತೆ ಇಂಥ ಕಿಡಿಗಳ್ತನ ಮಾಡೋದಾರೆ ತಪ್ಪಿಲ್ಲ ನಿಂದು. ಮತ್ತು ಅದಾಗ 4 ದಿನದಾಗ ಅದ್ರಾಗೆ ಹೋಗ್ಬಿಟ್ಟು ಟೈಮ್. ಮನೆಯೆಲ್ಲ ಸಾಮಾನು ಎಲ್ಲ ಹಂಗೆ ಕೂತಿದ್ವು, ಅಲ್ಲಿದಲ್ಲೇ ಇಲ್ಲಿದ್ದಿಲ್ಲೇ. ಅದಾದ್ಮೇಲೆ ಮತ್ತು ಒಂದು 4 ದಿನ ಅಟ್ಟು ನನ್ನ ನೀಗದಟ್ಟು ಮನೆ ಕೆಲಸ ನೋಡ್ಕೊಂಡು ಹುಡುಗರ್ದೆಲ್ಲ ಅಭ್ಯಾಸದ ಕಡೆ ಹೆಚ್ಚಿ ಗಮನ ಕೊಡಾಕತ್ತೀನಿ. ಸೊ ಒಂದು ಯಜಮಾನ್ರಿಗೂ ಸ್ವಲ್ಪ ಸುಸ್ತಾದಂಗೆ ಆಯಿತು, ಅವರಿಗೂ ಸಮಸ್ಯೆ ಆಯಿತು. ಅವ್ರು ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟೊತ್ತಿಗೆ ಪಿಲ್ಲೋಗ. ಸೊ ಏನು ಎಂತ ಅಂತೇಳಿ ನೀವು ಈ ವಿಡಿಯೋನ ನೋಡ್ಕೊಂಬರ್ರಿ, ನಿಮ್ಗೆ ಗೊತ್ತಾಗ್ತದೆ. ಇದು ನೋಡ್ರಿ, ಪಿಲ್ಲು ಇನ್ನೂ ಆರಾಮಿದ್ದೆ ಫ್ರೆಂಡ್ಸ. ಇದು ಪಿಲ್ಲುಗೆ ಸ್ವಲ್ಪ ಆರಾಮ ತಪ್ಪೋದಕ್ಕಿಂತ 2 ದಿನದ ಮುಂಚೆದ ವಿಡಿಯೋ. ಯಜಮಾನ್ರು ಸ್ವಲ್ಪ ರೆಸ್ಟ್ ಮಾಡತ್ತಾರೆ ನೋಡ್ರಿ, ಅವ್ರಿಗೂ ಸೊಗಸಿಲ್ಲಾರ್ದಂಗೆ ಆಗಿತ್ತು ಫ್ರೆಂಡ್ಸ. ಕೆಲವು ಸಲ ನಾವು ಹೆಣ್ಮಕ್ಳು ಎಷ್ಟು ಅವ್ರನ್ನ ನಾವು ಕೇರ್ ಮಾಡ್ತಿರ್ತೀವಿ, ಯಾಕೆ ಬೈತಿರ್ತೀವಿ, ಅವ್ರಿಗೆ ಯಾಕೆ ಪದೇ ಎಚ್ಚರ ಮಾಡ್ತಿರ್ತೀವಿ ಅನ್ನೋದು ಗೊತ್ತಾಗಂಗಿಲ್ಲ. ನಮ್ಮ ಕಾಳಜಿ ಅವ್ರ ಮ್ಯಾಗ ಇರ್ತೈತಿ. ಸೊ ಮನೆಗೆ ಮೇನ್ ಯಜಮಾನ್ರು ಪಿಲ್ಲರ್ ಅಂತಂದ್ರೆ ಅವರೇ ಇರ್ತಾರಲ್ರಿ. ಅವರೆಲ್ಲರೂ ಅವರು ಗಂಡ ಮಕ್ಕಳು ಆರಾಮಿದ್ರೆ ನಮ್ಗೆ ಹೆಣ್ಮಕ್ಳಿಗೆ ಸಮಾಧಾನ. ಅವ್ರಿಗೆ ಏನೋ ಒಂಚೂರು ಆಯ್ತಪ್ಪ ಅಂದ್ರೆ ನಮ್ಮ ಮನಸ್ಸು ಯಾವ ಥರ ಆಗ್ತಿರ್ತೈತಿ, ನಿಮಗೂ ಕೂಡ ಅನುಭವ ಇರ್ಬೋದು ಫ್ರೆಂಡ್ಸ. ಸೊ ಇಲ್ಲಿ ನೋಡ್ರಿ, ಇವರು ಸ್ನೇಹನೂ ಕೂಡ ಮಲ್ಕೊಂಡಿದ್ದಾಳ. ಇಲ್ಲಿ ಇಂಬಳಕ್ಕೆ ನೋಡ್ರಿ ಫ್ರೆಂಡ್ಸ, ಅವರು ಹಳೆ ಮನೆಗಿದ್ದಾಗನೇ ಲೇಟ್ ನೈಟ ಮನೆಗೆ ಬರುವಾಗ ಸ್ವಲ್ಪ ಅಲ್ಲಿ ಏರಿಯಾ ಅಷ್ಟೊಂದು ಇದು ಇರಲಿಲ್ಲ ರೀ. ಬೇರೆ ಅಂದ್ರೆ ಆ ಏರಿಯಾ ದಾಟಿ ನಮ್ಮ ಏರಿಯಾಕ್ಕೆ ಬರಬೇಕಾಗಿತ್ತಲ್ಲ. ಸ್ವಲ್ಪ ಡ್ರಿಂಕ್ ಮಾಡೋದು ಜಾಸ್ತಿ ಜನ ಅಲ್ಲ ಫ್ರೆಂಡ್ಸ್. ಲೇಟ್ ನೈಟ್ ಅಂದ್ರೆ ಮತ್ತೆಲ್ಲರೂ ಸ್ವಲ್ಪ ಗಾಡಿನ ಅಷ್ಟೊಂದೇನು ನೀಟಾಗಿ ಓಡಿಸೋದು ಕಡಿಮೆ. ಇವರು ಎಷ್ಟೇ ಲೇಟಾಗಿ ಬಂದ್ರೂ ಇವ್ರಿಗೆ ರೂಢಿ ಐತಿ. ಬಟ್ ನಾವು ಕರೆಕ್ಟಾಗಿ ಗಾಡಿ ಹೊಡೆದ್ರು, ಎದುರುಗಡೆ ಇದ್ದರು ಹಿಂದ್ಗಡೆ ಇದ್ದರು ಕರೆಕ್ಟಾಗಿ ಗಾಡಿ ಹೊಡಿಬೇಕು ನೋಡ್ರಿ. ಅದೇನೋ ಸ್ವಲ್ಪ ಹಿಂದೆ ಅವರು ಗಾಡಿಗೆ ಗುದ್ದಿದ್ದಾರೆ ಫ್ರೆಂಡ್ಸ. ಇವ್ರಿಗೆ ಅದು ಕಾಲಿಗೆ ಸ್ವಲ್ಪ ಪೆಟ್ಟಾಗೈತಿ. ಅದು ಹಳೆ ಮನೆ ಇದ್ದಾಗ ರೀ ಫ್ರೆಂಡ್ಸ್. ನಾವು ಬಾಡಿಗೆ ಮನೆಗೆ ಇದ್ದಾಗನೇ ಅದು ಹಿಂಬಿಡ್ದು ಗಾಯ ಮಾಡ್ಕೊಂಬಂದಿದ್ರು. 2 ಕಾಲಿಗೂ ಗಾಯ ಆಗ್ಯಾವ. ಏನಾಗ್ಯದ ಅಂತ ಹೇಳ್ತೀನಿ ನಿಮಗೆ. ಅದು ಅಲ್ಲಿದ್ದ ಗಾಯ ಆಗೈತಿ. ಎಷ್ಟು ಬಡ್ಕೊಂಡಿನ್ರಿ ನಾವು. ಹೋಗ್ಬರ್ರಿ ತೋರ್ಸೊಂಬರ್ರಿ, ಕಾಲ್ಮಂದು ಸೂಕ್ಷ್ಮ ಐತಿ, ಗಾಡಿ ಬಡ್ಸ್ಕೊಂಡಿನಿ ಅಂತ ಹೇಳ್ತೀರಿ. ಅದು ಇನ್ಫೆಕ್ಷನ್ನು ಆಗ್ಬೋದು. ಎಲ್ಲದು ಕೆಬ್ಬಣದು ಸಾಮಾನು ಇದು ಇರ್ತಾವೆ, TT ಇಂಜೆಕ್ಷನ್ ಮಾಡಿಸ್ಕೊರಿ ಅಂತೇಳಿ. ಒಟ್ಟು ಅವ್ರದ್ದು ಅದು ಮಾಡಲೇ ಇಲ್ರಿ. ಏನಾಗಲ್ ಬಿಡು ಅಂತ ನೆಗ್ಲೆಕ್ಟ್ ಮಾಡಿಬಿಟ್ರು. ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡ್ಕೊಂಡು ಈ ಮನೆಗೆ ಬಂದ್ವಿ.
ಈ ಒಂದು 5-6 ದಿನ ಮ್ಯಾಗ ಆಗಿತ್ತು ಫ್ರೆಂಡ್ಸ. ಮಾವರಿಗೂ ಈ ಮಾವರು ತೀರ್ಕೊಂಡಿದ್ರಲ್ಲ, ಸೊ ಅವಾಗ ಇದು ಕಿವ ಆಗಿಬಿಡ್ತ್ರಿ. ಇದು ಹಿಂಬಿಡ ಕಿವ ಆಗನ 16 ಮ್ಯಾಗ ಪೆಟ್ಟಾಗೈತೆ ನೋಡ್ರಿ. ಅದು ಅವ್ರಿಗೆ ಥರ ಕಾಲು ಎಳ್ದಂಗಾಗಿ ಕಾಲು ಹೊರೆ ಕತ್ತು ಬಿಡ್ತು ಅವ್ರಿಗೆ. ಹಂಗಾಗಿ ಅವ್ರಿಗೆ ಸ್ವಲ್ಪ ಮೈ ಬೆಚ್ಚಗನೇ ಆಗಿತ್ತು. ಬಟ್ ನಾನು ಹೆಣ್ಮಕ್ಳು ಎಷ್ಟು ಕೇರ್ ಮಾಡ್ತೀವಿ, ಅವ್ರಿಗೋಸ್ಕರ ನಾವು ಕೇರ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತೇ ಆಗಂಗಿಲ್ಲ ಫ್ರೆಂಡ್ಸ. ಎಷ್ಟು ಎದ್ರು ಒಂದೊಂದು ಸರಿ ಅವ್ರು ಭಾಳ ನೆಗ್ಲೆಕ್ಟ್ ಮಾಡ್ಕೋತಾರೆ ತಮ್ಮ ಶರೀರದ್ದು. ಈ ಥರದ ಸ್ವಭಾವಕ್ಕೇ ನನಗೆ ಭಾಳ ಸಿಟ್ಟು ಬರ್ತಿರ್ತೈತೆ ನೋಡ್ರಿ. ಯಾವುದಕ್ಕೂ ಆಗಲ್ಲಕ್ಕ, ಲಘುಟನೇ ದಾದ್ ಮಾಡ್ಕೋಬೇಕು, ಕೇರ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಬರೋದೇ ಇಲ್ಲ ಮನಸ್ಸಿನೊಳಗೆ. ಅದಾದ್ಮ್ಯಾಗ ಇದು ನೋಡ್ರಿ ಫ್ರೆಂಡ್ಸ, ಹೆಬ್ಬಳ್ಳು ಯಾವಾಗಲೂ ಸಣ್ಣವರಿದ್ದಾಗಿಂದ ಭಾಳ ಬಡಿಸ್ಕೊಳೋದು, ಬೀಳೋದು, ಏಳೋದು, ಪೆಟ್ಟು ಮಾಡ್ಕೊಳೋದು ಭಾಳ ಅವ್ರಂತ. ಇದು ಹೆಬ್ಬಳ್ಳು ಬಾಜುಕಿನ ಇದಿರೋದು ಇನ್ನೊಂದು ಬಳ್ಳು. ಅದು ನಮ್ಮಂಗೆ ಪ್ಲೇನ ನ್ಯಾಚುರಲಾಗಿ ಅಂತ ಕೇಸ ಕಾಣಿಸೋದೇ ಇಲ್ಲರಿ ಪ್ಲೇನಾಗಿ. ಹಿಂಗೆ 2 ಟಿಸ್ಳು ಹೊಡೆದವ್ರ ಥರನೇ ಅದಾವ ಉಗುರವು. ಹೆಬ್ಬಳ್ದೂ ಕೂಡ ಎಲ್ಲ ಎಡವಿ ಬಂದಾರ. ಏನು ಮಾಡ್ಯಾರ, ಅದು ಅಂದರೆ 2 ಟಿಸ್ಳಾಗಿ ಬಂದಿದ್ದು ನೋಡ್ರಿ. ಅದು ಒಂದು ಕಡೆಯದು 90% ಕಿತ್ತಿತ್ರಿ, 10% ಹಿಡ್ಕೊಂಡಿತ್ತು. ಅದು ಕೈನೂ ಹಚ್ಚಿಸ್ಕೊಡಲಾಗಿದ್ರು. ನೈಟ್ ಅಂತರೂ ನಿದ್ದೆನೇ ಮಾಡ್ತಿದ್ದಿಲ್ಲ. ಹಿಂಗೆ ಥಂಡಿ ಭಾಳ ಅಲ್ಲ, ಹಾಗಾಗಿ ಸ್ವಲ್ಪ ಬ್ಲ್ಯಾಂಕೆಟ್ ಅದು ಹಚ್ಕೊಂಡನ ಒಂಚೂರು ಆ ಕಡೆ ಈ ಕಡೆ ಕಾಲು ಹಲಸನ ಅದು ಅಳಗಾಡ್ತಿತ್ತಲ್ಲ, ಜೀವ ಹೋದಂಗೆ ಆಗ್ಬಿಡ್ತಿತ್ತು ರೀ. ನೆನೆಸ್ಕೊಂಡ ನನಗೆ ಮೈ ಜೂಮ್ ಅಂತೈತಿ. ಹಾಗೆ ಮುಕ್ಕೋತಿದ್ರು ಬ್ಯಾನ ಸಹಿಸ್ಕೊಂಡು. ಅದೇನಾಗ್ಬಿಡ್ತೀರಿ ಫ್ರೆಂಡ್ಸ, ಮತ್ತು ಅವರಿಗೆ ಫುಲ್ಲು ಉರಿ ಬಂದುಬಿಟ್ಟು ಫ್ರೆಂಡ್ಸ್. ಅದು ನರದ ಮ್ಯಾಗ ಇರ್ತೈತೆ ನೋಡ್ರಿ ಹೆಬ್ಬಾಳ ಅಂದ್ರೆ ಮೇನ. ಸೊ ಅದಾದ್ಮೇಲೆ ಮತ್ತು ನಾವು ಎಷ್ಟು ಬೈದು ಮತ್ತು ನಮ್ಮ ಕೈತ ಮಮ್ಮಿಯರು ಬಂದಿದ್ದಾರೆ ಫ್ರೆಂಡ್ಸ. ಅವ್ರ ಕಡೆಯಿಂದ ಎಲ್ಲ ಎಷ್ಟು ಹೇಳಿಸಿ ಅವರು ಬೈದ್ರು. ಸಣ್ಣವ್ರಿದ್ದಂಗೆ ಹಿಂಗೆ ಮಾಡ್ಕೊತ ಬರ್ತೀಯಲ್ಲೋ ನೀನು, ಹೋಗಿ ಜರ ಕೇರ್ ಮಾಡ್ಕೋ, ಹಿಂಗೆ ನೀನು ಸಣ್ಣಾಗಿನ ಅದೇನೋ ಗೊತ್ತಾಗಲ್ಲನ ಅಂತೇಳಿ. ಮತ್ತು ಅವಾಗ ಹೋದ್ರಿ ಫ್ರೆಂಡ್ಸ. ಆ ಕಡೆಯಲ್ದು ಹಿಂಬಿಡ್ಕ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದಿದ್ರು. ಈ ಕಡೆಯದ್ದು ಮತ್ತು ಅದು ಉಗುರು ಕಿತ್ತಾಕನೇ ಅದು ಹಂಗೆ ಕಿತ್ತಾಕ ಬರೋಂಗಿಲ್ಲ ಅಂತೇಳಿ ಅದು ಏನಂತಾರೆ ಕಾಲು ಬದಿರಾಗದು ಇಂಜೆಕ್ಷನ್ ಕೊಡ್ತಾರೆ ನೋಡ್ರಿ. ಒಂದು ಕೊಟ್ರನ ಅದು ಇದು ಆಗಲಿಲ್ಲ ಅಂತೀರಿ ಫ್ರೆಂಡ್ಸ, ಮತ್ತು ಮರಗಟ್ಲಿಲ್ಲ ಅಂತ ಮತ್ತೊಂದು ಇಂಜೆಕ್ಷನ್ ಕೊಟ್ಕೊಂಡು ಮತ್ತು ಅದೆಲ್ಲ ಡ್ರೆಸ್ಸಿಂಗ್ ಮಾಡಿಕೊಂಡು ಬಂದರಿ ಫ್ರೆಂಡ್ಸ. ಅದಕ್ಕೆ ಒಂದು 4,000-5,000 ಸಾವಿರ ಮೆಡಿಸನ್ಗೆ, ಇಂಜೆಕ್ಷನ್ಗೆ ಎಲ್ಲದಕ್ಕೂ ಅದಕ್ಕೆ ಖರ್ಚಾಯಿತು. ಮತ್ತು 2 ಕಡೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ನೆಕ್ಸ್ಟ್ ಡೇನೇ ಗಣಪತಿ ವಿಸರ್ಜನೆ ಇತ್ತು ಇಲ್ಲಿ 11 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಆವಾಗ ಬೆಳಗ್ಗೆ 9 ಗಂಟೆಗೆ ಹೋದ ಮನುಷ್ಯ ರಾತ್ರಿ 12ವರೆಗೆ ಬಂದಾರೆ. ಅಲ್ಲಿವರೆಗೂ ಹೊರಗೆ ತಿರುಗಾಡ್ಯಾರ. ಒಂದು ಸ್ವಲ್ಪ ಮರುದಿನ ಅಂಗಡಿನೂ ಸುಟ್ಟಿ ಇತ್ತು. ಒಂದು ಸ್ವಲ್ಪ ಹೋಗಿ ತಿರುಗಾಡಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ರೆ ಆರಾಮ ಅನಿಸ್ತಿತ್ತು ಅವರಿಗೆ. ಅವ್ರ ಶರೀರಕ್ಕೇ ಅವ್ರಿಗೆ ರೆಸ್ಟ್ ಅಂತ ಅನಿಸ್ತಿತ್ತು. ಬಟ್ ಅವರು ಹಿಂಗೆ ನೋಡ್ರಿ, ಹಿಂಗೆ ಶರೀರದ ಹೊಟ್ಟೆ ಕಾಳಜಿ ಜಾಸ್ತಿ ಮಾಡ್ಕೊಳೋದೇ ಇಲ್ಲ. ನಮ್ಗೆ ಚಿಂತೆ ನೋಡ್ರಿ. ಹಿಂಗಾಗಿ ನನಗೆ ಅವ್ರಿಗೆ ಭಾಳ ಜಗಳ ಆಗ್ಬಿಡ್ತಾವ. ಮತ್ತು ಅಷ್ಟು ಲೇಟ್ ನೈಟಾಗಿ ಬಂದಾರ. ಸ್ವಲ್ಪ ಎಲ್ಲ ಧೂಳಿನಾಗ ಅಡ್ಡಾಡಿ ಮಾಡಿ, ಮತ್ತು ಗಣಪತಿ ವಿಸರ್ಜನೆ ಅಂದ್ರೆ ಸಿಕ್ಕಾಪಟ್ಟೆ ಅದೆಲ್ಲ ಇದು ಇರ್ತೈತ್ರಿ ಫ್ರೆಂಡ್ಸ, ರೋಡ್ನ್ಯಾಗ ಅದೆಲ್ಲ. ಆ ಥರ ಎಲ್ಲ ಆದ್ಮ್ಯಾಗ ಅದು ಮತ್ತು 2 ಕಡೆ ಇನ್ಫೆಕ್ಷನ್ ಆಗಿ 2 ಕಡೆ ಕಿವ ಆಗಿಬಿಟ್ಟು ರೀ ಫ್ರೆಂಡ್ಸ. ಮತ್ತು ಅದನ್ನೆಲ್ಲ ಅಷ್ಟು ಮಾಡಿಸ್ಕೊಂಡು ಅವ್ರಿಗೆ ಒಂದು ಮರುದಿನ 1-2 ದಿನ ಬಿಟ್ಟು ಮತ್ತು ಅವ್ರ ಕವರ್ ಆಗೈತೆ ಅನ್ನೋಷ್ಟೊತ್ತಿಗೆ ಮತ್ತೊಂದು ಪ್ರಾಬ್ಲಮ್ ಅಂತ ಆಗಿಬಿಡ್ತು. ಏನೂ ಇಲ್ಲರಿ, ಒಮ್ಮೆ ಏಕಾಏಕಿ ಪಿಲ್ಲುಗೆ ಸಾಲಿ ಕಳಿಸ್ಬೇಕಂತೇಳಿ ಮೈಗೆ ಜಳಕ ಮಾಡಿಸಿ. ಅಂದ್ರೆ ಅವನಿಗೆ ಇಷ್ಟೇ ಅದನ್ರಿ, ಅವನಿಗೆ ನಾಚಿಕೆ ಸ್ವಭಾವ ಭಾಳ ಐತ್ರಿ ಫ್ರೆಂಡ್ಸ್. ನಾನು ಮೈಗೆ ಹಾಕಬೇಕಂದ್ರೂ ಅವ ನನ್ನ ಕಡೆ ಬೆನ್ನು ಮಾಡಿ ನಿಂದಿರ್ತಾನೆ. ಅಷ್ಟೊಂದು ಅವ ನಾಚಿಕೆ ಸ್ವಭಾವದ ಅದಾನ. ಇಷ್ಟೇ ಅದಾನ ಅಂತಂದ್ರೂ ಒಬ್ಬನೇ ಮಾಡ್ತೀನಿ ಅಂತಾನ ಜಳಕನ. ಇಲ್ಲಿಕಂದ್ರೆ ಅವ್ರ ಪಪ್ಪ ಮಾಡಿಸ್ಬಾ ನಂಗೆ ಜಳಕ ಅಂತಕ್ಕೆ ಅವ್ರ ಪಪ್ಪನ ಕರೀತಾನೆ. ಅವ್ರಂಕರು ಅಷ್ಟು ಲಗುಟಿ ಇರೋದೂ ಇಲ್ಲ. ನೆಲ್ಲ ಅವನಿಗೆ ರೆಡಿ ಮಾಡಿಸಿ ಹಾಲು ಕುಡಿಸಿ ಮತ್ತು ಅವನಿಗೆ ಡಬ್ಬಿ ಎಲ್ಲ ಕಟ್ಟಿ ಮಾಡಿ ಸ್ಕೂಲ್ದು ಬ್ಯಾಗ್ ಎಲ್ಲ ರೆಡಿ ಮಾಡಿ ಮತ್ತು ಅವ್ನಿಗೆ ಬೂಟ್ ಗೀಟ್ ಹಾಕಿ ಸಾಕ್ಸ್ ಹಾಕಿ ನಿಂದ್ರಿಸಿದ ಮ್ಯಾಗ ಅವಾಗ ಎದ್ದು ಅವ್ರು ಬೆಳಗ್ಗೆ ಬಿಟ್ಟು ಬರ್ತಾರೆ ರೀ ಶಾಲೆಗೆ. ಮತ್ತು ಹಾಗಾಗಿ ನಾನೇ ಮಾಡಿಸ್ತಿರ್ತೀನಿ ಫ್ರೆಂಡ್ಸ. ಸೊ ನನಗೂ ಸ್ವಲ್ಪ ಬೆಳಗ್ಗೆ ಗಡಿಬಿಡಿ ಎಲ್ಲ ಅಷ್ಟೊಂದೇನು ಯಾರೋ ಇದು ಮಾಡಿರಂಗಿಲ್ಲ, ಹಿಂಗತೆ ಆಗಿರ್ಬೋದು ಅಂತೇಳಿ. ಮತ್ತು ನನಗೆ ಲೇಟ್ ಆಗುತ್ತೆ ರೀ, ನೀವು ಸ್ವಲ್ಪ ಅವನಿಗೆ ಅರ್ಬಿ ಹಾಕ್ರಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರು ಎದ್ರು ಫ್ರೆಂಡ್ಸ. ಲೇಟ್ ಆಗಕ್ಕೆ ಬಂದಿತ್ತು ನೋಡ್ರಿ. ಯಜಮಾನ್ರ ಸಂಬಂಧ ನಿದ್ದೆ ಇರಲಿಲ್ಲ, ಅವರು ಯವ್ವ ಅಂತೇಳಿ ನಳಾಡತ್ತಿದ್ರು. ಹಾಗಾಗನ ಮತ್ತು ನಾನೇ ಬಿಟ್ಟು ಬರ್ತೀನಿ, ಇಲ್ಲಿ ರಿಕ್ಷಾಕರೇ ಹೋಗಿ ಬಿಟ್ಟು ಬರ್ತೀನಿ ತಗೋರಿ ಅಂತಂದೆ. ಇಲ್ಲಿ ಬಿಡ್ತೀನಿ ಅಂತಂದರು. ಅಂದ್ರೆ ತಿರ್ಗಾಡಕ್ಕೆ ಅವ್ರಿಗೆ ಒಟ್ಟೆ ಬೇಸರ ಇಲ್ಲರಿ. ಒಟ್ಟು ಮನೆಗಿರೋದಂದ್ರೆ ಅವ್ರಿಗೆ ಬೇಸರ. ತಿರ್ಗಾಡಕ್ಕೆ ಹೊರಗೆ ಹೋಗ್ಬೇಕಂದ್ರೆ ಅವ್ರಿಗೆ ಭಾರಿ ಇದು, ಯಜಮಾನ್ರಿಗೆ ಏನಾದ್ರೂ ಬಿಡೋಂಗಿಲ್ಲ ಆ ಥರದ್ದು ಅವರು. ಕೆಲವು ಸಲ ಮನೆ ಕೆಲಸ ಮಾಡ್ಲಿಕ್ಕಂದ್ರೂ ಒಟ್ಟು ಹೊರಗೆ ತಿರ್ಗಾಡ್ತಿರ್ತಾರೆ. ಆ ಥರದ್ದು ಸ್ವಭಾವ ಯಜಮಾನ್ರಿಗೆ ಭಾಳ ಐತಿ. ಹಾಗಾಗಿ ನಾವು ಹೆಣ್ಮಕ್ಳಲ್ರಿ,
ನಮಗೂ ಒಂಚೂರು ಅವ್ರ ಜೊತೆಗೆ ಟೈಮ್ ಕಳಿಬೇಕು. ಚಂತನ ಕೆಲಸ ದುಡಿಯೋದೇ ಹೆಣ್ರ ಮಕ್ಳು ಸಂಬಂಧ ಅಂದ್ರೆ ಹೆಣ್ರ ಮಕ್ಳಿಗೆ ಟೈಮ್ ಕೊಡ್ಲಿಕ್ಕಂದ್ರೆ ಅದು ತೊಗೊಂಡು ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಡ್ತೈತೆ ನಮ್ಗಂತೂ. ಬಟ್ ಅದು ಒಂಚೂರು ಅವ್ರು ಅರ್ಥ ಮಾಡ್ಕೊಳ್ದೇ ಇರೋ ಕಾರಣಕ್ಕಾಗಿ ನಮ್ಮ ಮನ್ಯಾಗ ವೈಮನಸ್ಸುಗಳು ಜಾಸ್ತಿನೇ ಆಗಿಬಿಡ್ತಾವೆ. ಸೊ ಅವರು ಅರ್ಬಿ ಹಾಕಕತ್ತಾರ, ಅವಾಗ ಅವ್ರು ಸ್ವಲ್ಪ ಅಬ್ಸರ್ವ್ ಮಾಡ್ಯಾರ. ಯಾಕೆ ಅಂದ್ರೆ ಪಿಲ್ಲುಂದೇನು ಯೂರಿನ್ ಜಾಗ ಏನು ಇರ್ತೈತೆ ನೋಡ್ರಿ, ಒಂದಾಕ ಮಾಡ್ತಾನಲ್ಲ ಆ ಜಾಗದ ಕೆಳಗಡೆ ಅವನಿಗೆ ಒಂಚೂರು ಬಾವು ಬಂದಂಗೆ ಕಾಣಿಸೈತ್ರಿ ಬೆಳಗ್ಗೆ ಟೈಮ್ದೊಳಗೆ. ಮತ್ತು ಇದೇನು ಹಿಂಗತಿ ಆಗೈತಿ, ಬಿದ್ದೇನು ಏನರ ಆಗೈತೆ ನಾನು ಕೇಳಿದ್ವಿ. ಅವನಿಗೇನು ರೀ ಸೈಕಲ್ ಎನಿ ಟೈಮ್ ಆಡ್ತಾನೆ, ಎಷ್ಟೋ ಸರಿ ಬೀಳ್ತಿದ್ನವ ನಾವು ಬಾಡಿಗೆ ಮನೆ ಇದ್ದಂಥ ಟೈಮ್ದೊಳಗೆ. ಬಟ್ ಅವೇನು ಸಣ್ಣ ಹೋದನ, ಅವನಿಗೇನು ಅಷ್ಟು ಗೊತ್ತಾಗ್ತದ್ರಿ ಫ್ರೆಂಡ್ಸ. ಸೈಕಲ್ ಮ್ಯಾಗೇನು ಬಿದ್ದಿನ ಅಂತ ಹೇಳಿದ್ ನಾವು ತಳ ಪಾರ್ಕಿಂಗ್ದಾಗ ಆಟ ಆಡೋಕೆ ಹೋಗಿ, ಬೇರೆದವ್ರದ್ದು ಸೈಕಲ್ ರೀ ಪಾರ್ಕಿಂಗ್ದಾಗ ಹಚ್ಚಿದ್ರು, ಅದನ್ನ ತೊಗೊಂಡು ಆಡೋಕೆ ಹೋಗೀನಿ, ಬಿದ್ದಿನಂದ. ನಾವು ಅದು ಬಿದ್ದು ಪೆಟ್ ಮಾಡಿಕೊಂಡು ಅದು ಸ್ವಲ್ಪ ಬಡ್ದೈತೇನೋ, ಅದಕ್ಕೆ ಸ್ವಲ್ಪ ಅದು ಬಾವು ಬಂದಿರ್ಬೇಕಂತೇಳಿ ನಾವೇನು ಮಾಡಿದ್ವಿ ರೀ, ಮಧ್ಯಾಹ್ನ ನಂಬರ್ ಹಚ್ಚಿದ್ವಿ ಫ್ರೆಂಡ್ಸ. ನಮ್ಗೆ ಮಧ್ಯಾಹ್ನ ಅದು ರಶ್ ಇತ್ತು ರೀ ಹಾಸ್ಪಿಟಲ್. ಸಾಯಂಕಾಲಕ್ಕೆ ಅವ್ರು ಬಾ ಅಂತಂದರು. ಹಾಗಾಗಿ ನಾವು ಸಂಜೆ ಮಾಡಿ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಅದು ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿತ್ತು ರೀ ಫ್ರೆಂಡ್ಸ. ಬಾವು ಅಂದ್ರೆ ಬೆಳಗ್ಗೆ ಒಂದು ಗೋಲಿ ಗುಂಡು ಥರ ಅನ್ಸಕತ್ತಿತ್ತು ನಮಗೆ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಒಮ್ಮೆಲೆ ಅದು ಒಂದು ಲಿಂಬೆ ಹಣ್ಣಿನ ಆಕಾರಕ್ಕೆ ಅಷ್ಟೊಂದು ಬಾವು ಬಂದು ಇದಾಗ್ಬಿಡ್ತು ರೀ ಫ್ರೆಂಡ್ಸ. ನಮಗಂತೂ ಭಯನೇ ಆಗಿಬಿಡ್ತು. ನಾವು ಹಂಗೆ ಮತ್ತು ಯಜಮಾನ್ರು ಇರಲಿಲ್ಲ ರೀ, ನಾನಾ ರಿಕ್ಷಾ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ. ಮತ್ತು ಅವ್ರು ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ಅಂತಂದರು. ಮತ್ತು ಹೋಗಿ ಸ್ಕ್ಯಾನಿಂಗ್ ಮಾಡಿಕೊಂಡು ರಿಪೋರ್ಟ್ ತೊಗೊಂಡು ತೋರಿಸಿದ್ವಿ. ಇಲ್ಲ, ಅದು ಯೂರಿನ್ ಜಾಗಿನಾಗ ಅದು ಕೆಳಗಡೆ ಬಾವಂತರು ಭಾಳ ಐತಿ, ಇನ್ಫೆಕ್ಷನ್ನು ಜಾಸ್ತಿ ಆದಂಗೆ ಅನ್ಸಕತ್ತೈತಿ, ನೀವು ಏನೇ ಇರ್ಲಕ್ಕ ಅಡ್ಮಿಟ್ ಆಗ್ರಿ ಅಂತಂದರು. ಮತ್ತು ಅವರು ತೋರಿಸಿದ್ದು ಹಾಸ್ಪಿಟಲಿಂದ ಬೇರೆ ಹಾಸ್ಪಿಟಲಿಗೆ ಅವ್ರು ಬರ್ಕೊಟ್ರು. ಹಾಗೆ ಮತ್ತು ಹೋಗಿ ರಿಕ್ಷಾ ಮಾಡಿಕೊಂಡು ಅಲ್ಲಿ ಹೋಗಿ ಮತ್ತು ಹಾಸ್ಪಿಟಲ್ಗೆ ನಾನು ಅಡ್ಮಿಟ್ ಮಾಡಿದೆ. ಇನ್ನೊಂದು ಏನಪ್ಪ ಅಂದ್ರೆ ಹೋದ ತಕ್ಷಣವೇ ಅವನಿಗೆ ಸಲೇನ್ಗೆ ಅದು ಸೂಜಿ ಬಿಡ್ತಾರೆ ನೋಡ್ರಿ ಕೈಯಾಗ, ಅದಕ್ಕೆ ಯಾರಿಗೆ ಕರ್ಕೊಂಡಂಗಿಲ್ಲ ರೀ ಫ್ರೆಂಡ್ಸ್. ಅವರು ಹುಡುಗರು ಹೇಳ್ತಾರೆ ಮಾತು ಕೇಳಲ್ಲ ಅಂತೇಳಿ. ಆವಾಗ ಅವರು 1-2-3 ಸಿಸ್ಟರ್ಸ್ ಡಾಕ್ಟರ್ ಅದು ಸೇರಿ ನಂಗೆಲ್ಲ ಹೊರಗೆ ಹಾಕಿದ್ರು. ಸ್ನೇಹ ನಾನು ಹೋಗಿದ್ವಲ್ಲ, ಅದು ಇಂಜೆಕ್ಷನ್ ಹಾಕಾಗ ಬಾಗಿಲು ಮುಚ್ಕೊಂಡ್ರು ನೋಡ್ರಿ, ಅವನಿಗೆ ಅದು ಬುಗುಲಕ್ಕಂಗೆ ಆಗ್ಬಿಟ್ಟೈತ್ರಿ. ಹಾಗಾಗಿ ಬಟ್ ನಾನು ಬಾತ್ರೂಮ್ಗೆ ಅದು ಹೋಗ್ಬೇಕು ಮಾಡಬೇಕು, ಒಂದು ನಿಮಿಷ ಬರ್ತೀನಿ ಆ್ಯಪ್ ಅಂತ ಮೊಬೈಲ್ ಕಟ್ಟು ಹೋಗೋಣ, ನೀನು ನನ್ನ ಬಿಟ್ಟು ಹೋಗ್ಬೇಡ, ನಾನು ಬಲ್ಲೆಕ್ಕ ಕುಂದ್ರು ಮಮ್ಮಿ, ಮನೆಗೆ ಹೋಗೋಣ ನಡಿ ಮಮ್ಮಿ ಅಂತ ಕೇಸಿ ಈ ಥರ ಸಿಕ್ಕಾಪಟ್ಟೆ ಹಾಳಾಗ್ತಿದ್ದೇನೆ ರೀ. ಅವ ಇದೇ ಇಷ್ಟು ದೊಡ್ಡ ಮಗ ಆದ್ಮ್ಯಾಗ ದವಾಖಾನಿದು ಅಂದ್ರೆ ಒಂದು ತಾಸುಗಳಿಗೆ ಅಂದ್ರೆ ಹೋಗಿದ್ವಿ, ಬರೀ ಮೆಡಿಸನ್ ತೊಗೊಂಡು ಬಂದುಬಿಡ್ತಿದ್ವಿ ಹಾಸ್ಪಿಟಲ್ಗೆ ತೋರಿಸಿ. ಈ ಥರ ಅಡ್ಮಿಟ್ ಅಂದ್ರೆ ಅವನಿಗೆ ಇದೇ ರೀ ಫಸ್ಟ್ ಟೈಮ. ಈ ಥರ ಮತ್ತೊಮ್ಮೆ ಆಗ್ಬಾರ್ದು ಅನ್ನೋದು ನಿಮ್ಮೆಲ್ಲರ ಆಸೆನೂ ಕೂಡ ಇರ್ತೈತಿ, ಯಾರದೇ ಮಕ್ಳಿಗೆ ಆಗಲ್ಲಕ್ಕ. ಅವು ಹಾಳಾದ್ ನೋಡಿದ್ರೆ ನನಗಂತೂ ಕಳ್ಳು ಕಿವಿಸ್ದಂಗೆ ಅಂತ ಅನ್ಸಕತ್ಬಿಟ್ಟೈತಿ ರೀ. ಇವಾಗಲೂ ಅಷ್ಟೇ. ಇದು ಮತ್ತು ರಿಟರ್ನ್ ವಿಡಿಯೋ ನೋಡುವಾಗ ನನಗಂತೂ ಅದೇನು ಬೇಜಾರಂದ್ರೆ ಅಷ್ಟು ಇದಾಗತ್ತಿತ್ತು ಫ್ರೆಂಡ್ಸ. ಉಂಡಾಡ ಹುಡುಗ ಮನ್ಯಾಗ ಗಳಿಗೆ ಸುಮ್ಕೊಂಡಿರ್ತಿದ್ದಿಲ್ಲ, ವಾಲಗಟ್ಟಿ ಹೊಡೆಯೋದು, ಜಿಗಿದಾಡೋದು, ನೀವೇ ನೋಡ್ತಿರವ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡ್ತಿದ್ದ ಮನೆಯಾಗ ಅಂತೇಳಿ. ಫುಲ್ ಗುಡ್ ಬಾಯ್ ಅದನ್ನ. ಬಟ್ ಮೆತ್ತಗದನ್ರಿ ಅವ, ಅಷ್ಟೊಂದೇನು ಅಂದ್ರೆ ಗಟ್ಟಿ ಅನ್ನಿಸ್ತಾನ. ಬಟ್ ಈಗೆಲ್ಲ ಒಂದೆಲ್ಲ ನೋಡ್ಕೊಂಡ್ರೆ ನನಗಂತೂ ಕಳ್ಳು ಕಿವುಚಿದಂಗೆ ಆಗ್ತದ್ರಿ. ಒಟ್ಟು ಇಲ್ಲೇ ಕುಂಡ್ರು, ನನ್ನ ಬಲ್ಲೇಕ ಕುಂದ್ರು, ನನ್ನ ಬಿಟ್ಟು ಹೋಗ್ಬೇಡ ಅನ್ನೋದಂದ್ರೆ ಮತ್ತೆ ಆ ಥರ ಇಂಜೆಕ್ಷನ್ ಕೊಡ್ತಾರೇನೋ ಮಾಡ್ತಾರೆ ಅನ್ನೋದು ಅವನಿಗೆ ನೋಡ್ರಿ. ಬರೀ ಅಳದ್ರಿ, ನಡಿ ಮಮ್ಮಿ ಮನೆಗೆ ಹೋಗೋನು, ನಮ್ಮ ಮನೆಗೆ ಹೋಗಮ್ಮ ನಡಿ ಮಮ್ಮಿ, ಇಲ್ಲಿ ಯಾಕದೀವಿ ನಾವು ಇನ್ನೊಮ್ಮೆ ಅಂದ್ರೆ ನಾನು ಹಿಂಗೆ ಅದು ಯಾಕೆ ಏನು ಅಂತೇಳಿ ನಮ್ಗೆ ಇನ್ನೂ ಅಷ್ಟೊಂದೇನು ಇದು ಇಲ್ಲರಿ ಫ್ರೆಂಡ್ಸ. ಬಟ್ ಡಾಕ್ಟ್ರು ಹೇಳಿದ್ದು ಅದು ಬಿದ್ದದ್ದು ಪೆಟ್ಟಿಲ್ಲ ಅಂತ ಕೇಸಿ, ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಅಂದ್ರೆ ಮಕ್ಕಳು ನಡೆಯುವಾಗ ಹೆಜ್ಜೆ ಪರ್ಕಾದರೂ ಆ ಥರ ಅವರಿಗೆ ಬಾವು ಬರ್ತೈತಿ ಮಕ್ಕಳಿಗೆ ಕೆಲವರಿಗೆ, ಈ ಥರ ಎಲ್ಲ ಅವರು ಹೇಳಿದ್ರಿ ಫ್ರೆಂಡ್ಸ. ಬಟ್ ಯೂರಿನ್ ಇನ್ಫೆಕ್ಷನ್ನಿಂದನೂ ಆಗಿರ್ಬೋದು, ಯಾಕಂದ್ರೆ ನೈಟ್ ಎಲ್ಲ ಅವ ಶೂ ಮಾಡ್ತಾನೆ. ಅದಕ್ಕೆ ಎಷ್ಟೇ ನಾನು ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ಬಿಡಿಸ್ಬೇಕು ಮಾಡ್ಬೇಕಂತ ಕೇರ್ ತೊಗೊಂಡ್ರು ಅದೇನವ ಸ್ವಲ್ಪ ಬಿಡಲ್ಲಾಗೇನ್ರಿ. ಕೆಲವು ಮಕ್ಕಳು ಚೂರು ದೊಡ್ಡವರಾಗತನ ಮಾಡ್ತಾರಂತ ಕೇಸಿ ಹೇಳ್ತಾರೆ. ಸೊ ನಮ್ಮ ಮಲ್ಲು ಶುಭಮ್ಮ ಬಂದಿದ್ದರು ಫ್ರೆಂಡ್ಸ್. ಹಂಗೆ ನಮ್ಮ ಅತ್ತೆಯರು ಬಂದಿದ್ದರು, ಮೈದ್ನವ್ರೆಲ್ಲರೂ ಬಂದಿದ್ದರು, ನಮ್ಮ ಉಮಾಮಿ, ನಮ್ಮ ಮೈದ್ನ ಉಮಾ ಅವರು, ಮಲ್ಲು ಶುಭಮ್ಮ ಅವರೆಲ್ಲರೂ ಬಂದಿದ್ದರು. ಬ್ರೆಡ್ಡು ಎಳ್ನೀರು ಎಲ್ಲ ತೊಗೊಂಡು ಬಂದಿದ್ದರು. ಇವನಿಗೆ ಎಳ್ನೀರು ಭಾಳ ಇಷ್ಟ ರೀ ಫ್ರೆಂಡ್ಸ. ಅದು ಕಟ್ಟಿದ್ರು ನೋಡ್ರಿ, 2 ಸೇರಿ ಜಾಯಿಂಟ್ ಮಾಡಿ, ಅದು ಬಿಚ್ಚಕ್ಕೆ ಬರಲಿಲ್ಲ ನಮಗೆ. ಮಾತ್ರ ಏನೋ ಇವನು ಕೂಡ ಇರಲಿಲ್ಲ, ಹಾಗಾಗಿ ಒಂದು ಒಡೆದು ಮತ್ತು ಅವನಿಗೆ ಅದೇ ಕೂಡ್ಸಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ರೀ. ಅಂದ್ರೆ ನನಗಂತೂ ಭಾಳ ಜನ ಕಾಲ್ ಮಾಡಿದ್ರು, ಮೆಸೇಜ್ ಹಾಕಿದ್ರು, ರಿಪ್ಲೈ ಕೊಡೋಕ್ಕಾಗಿಲ್ಲ. ಯಾರೆಲ್ಲ ನೋಡತ್ತೀರಿ, ನಿಮ್ಗೆ ಅದು ರಿಪ್ಲೈ ಸಿಕ್ಕಿಲ್ಲ ಅಂದ್ರೆ ಬೇಜಾರು ಮಾಡಬೇಡ್ರಿ. ಇನ್ನು ಒಂಚೂರು ಮೊಬೈಲ್ ಕೊಟ್ಟು ಕುಂದ್ರಿಸಿದ್ರೆ ಗಪ್ ಹಾಕಿದ್ದೀನಿ ರೀ. ಅಂದರೂ ಒಂದೊಂದು ಸರಿ ಅವ್ರು ಡಾಕ್ಟ್ರೆಲ್ಲ ಮತ್ತು ಸೆಲೆ ಅಂದಾಗ ಅಂದರೆ ಕೈಯಾಗ ಇಂಜೆಕ್ಷನ್ ಬಿಟ್ಟಿದ್ದಾರೆ ನೋಡ್ರಿ, ಅಲ್ಲಿ
ಸಿರಿಂಜಿಂದ ಅದು ಇಂಜೆಕ್ಷನ್ ಬಿಡುವಾಗ ಅದು ಚೂರು ಚೂರು ಅಂತ ಉರಿತೈತೆ ರೀ ಫ್ರೆಂಡ್ಸ. ನಮಗೂ ಅದು ಗೊತ್ತೈತಿ. ಸಿಜರಿನ್ ಆ ಟೈಮ್ದೊಳಗೆ ನಾನು ಎಷ್ಟೋ ಸರಿ ಅಡ್ಮಿಂಟ್ ಆಗಿದ್ದೆ ನೋಡಿರಿ, ನನ್ನ ಹೆಲ್ತ್ ಅಪ್ಸೆಟ್ ಇಂದಾಗಿ. ಅದು ಉರಿನ ಭಾಳ ತ್ರಾಸ ಮಾಡ್ಕೊಂಡವ್ರಿ. ಅವನಷ್ಟು ತ್ರಾಸ ಮಾಡ್ಕೊಂಡಿದ್ದು ನನಗೆ ಇನ್ನೂ ಕಣ್ಣ ಕಟ್ಟದಂಗೆ ಅಂತ ಅನ್ಸೈತಿ. ಏನವ ನಮ್ಮ ಮಕ್ಕಳು ಒಂದೊಂದು ಟೈಮ್ದಾಗ ನಾವು ಅದು ಮಾಡಲ್ಲ, ಇದು ಮಾಡಲ್ಲ, ಶಿಸ್ತಿರಲ್ಲ, ನೀಟಿರಲ್ಲ, ಅಭ್ಯಾಸ ಮಾಡೋಂಗಿಲ್ಲ, ಈ ಥರ ಎಲ್ಲ ನಾವು ಹೇಳ್ತಿರ್ತೀವಿ ಫ್ರೆಂಡ್ಸ. ಬಟ್ ಇಂಥ ಟೈಮ್ದೊಳಗೆ ಏನು ಅನಿಸ್ಬಿಡ್ತೈತೆ ಅಂದ್ರೆ, ಮಕ್ಕಳು ಸಾಲಿ ಕಲೀಲಿ ಬಿಡಲಿ, ಒಟ್ಟು ಅವ್ರು ಆರೋಗ್ಯವಾಗಿ ಚೆಂದಾಗಿ ನಕ್ಕೋತ ಖುಷಿಯಾಗಿದ್ರೆ ಸಾಕಪ್ಪ, ಸಾಕು ಅನ್ನಂಗೆ ಅಂತಕ್ಕೆ ಅನಿಸ್ಬಿಡ್ತೈತೆ ನೋಡಿರಿ ಫ್ರೆಂಡ್ಸ. ಈ ಥರ ಅನುಭವ ನಿಮಗೂ ಆಗೈತನೋ ಕಮೆಂಟ್ ಮಾಡಿ ಹೇಳ್ರಿ. ಯಾರಿಗೂ ಈ ಥರ ಆಗ್ಬಾರ್ದು, ಮಕ್ಕಳೆಲ್ಲ ಆರಾಮಿರ್ಬೇಕು ನೋಡಿರಿ ಫ್ರೆಂಡ್ಸ. ಇವ್ರು ಎದುರುಗಡೆ ಕಾಟ್ನೇರ್ ನೋಡ್ರಿ, ಇವ್ರು ಕನ್ನಡ ಮಾತಾಡಕತ್ತಿದ್ರು. ಅವ್ರ ಮೊಮ್ಮಗನೂ ಕೂಡ ಆರಾಮ ಇದ್ದಿದ್ದಿಲ್ಲ ಅಂತ್ರಿ ಫ್ರೆಂಡ್ಸ. ಅವರು ಕೂಡ ಅಡ್ಮಿಟ್ ಆಗಿದ್ರು ಬಂದು. ಅವರಿಷ್ಟು ಅದು ಇದು ಏನಾದರೂ ಮಾತಾಡ್ತಿದ್ರು. ಒಂಥರ ಏನೋ ಸ್ವಲ್ಪ ಮನ್ಸಿಗೆ ನಿರಾಳ ಅಂತ ಅನಿಸ್ತಿತ್ತು. ಎಷ್ಟು ಅವನಿಗೆ ನಿದ್ದೆ ಎಣ್ಣೆಗಳಿಗೆ ಹಾಕಿದ್ರು ಪಿಲ್ಲೆ ಒಟ್ಟ ಮುಕ್ಕೋತಿದ್ದಿಲ್ರಿ. ಬರೀ ನಡಿ ಹೋಗೋನ್ ನಡಿ ಅನ್ನೋದು. ಒಂದು ಕ್ಷಣ ನಾನು ಬಾತ್ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ ನಾನು ಕಾಣ್ಲಿಕ್ಕಂತಂದ್ರೂ ಅಳಕ್ಕೆ ಚಾಲು ಮಾಡಿಬಿಡ್ತಿದ್ದಿಲ್ರಿ. ಮಮ್ಮಿ ಅಂತ ಒಮ್ಮೆ ಚಟ್ಟನ ಚೀರಿ. ಸೊ ಅದು ಎಳ್ನೀರಿನೊಳಗೆ ಅದು ಎಳೆ ಕೊಬ್ಬರಿ ಇರ್ತೈತೆ ನೋಡ್ರಿ, ಸ್ಪೂನ್ ತೊಗೊಂಡು ಹೋಗಿದ್ವಿ ನಾವು. ಸ್ನೇಹ ಅದನ್ನು ಮಮ್ಮಿ ಅದನ್ನು ತಿನ್ನಲಿ, ಚೂರು ರುಚಿ ಇರ್ತದಂತ ಅನ್ನತ್ತಿದ್ಲು. ಹೂನವ ಅಂತ ಕೇಸಿ ಹೇಳಾಕತ್ತಿದ್ದೆ ನೋಡ್ರಿ. ಅದೇ ಸ್ಪೂನಲ್ಲಿ ಬೆಡ್ನಾಗದು ಇಡಬೇಡ ಅಂತ ಕೇಸಿ ಬೈಯಾಕತ್ತಿದ್ದೆ ನಾನು. ಏನಾಗಲ್ಲ ತಗೋ ಅಂತ ಅನ್ನತ್ತಿದ್ಲು ನೋಡ್ರಿ. ಅದನ್ನೆಲ್ಲ ಮ್ಯಾಗಿನ ಕೆಬ್ಬರಿ ಎಳೆ ಇತ್ತು, ಅದು ಕೊಬ್ಬರಿ ತಿನ್ನಕ್ಕೆ ಟೇಸ್ಟ್ ಇರ್ತೈತಿ. ಇವಾಗ ಎಳ್ನೀರು ಕುಡಿದು ಮತ್ತು ನನ್ನ ತೊಡಿ ಮ್ಯಾಗೆ ಮುಕ್ಕೊಂಡಿದ್ದ ನೋಡ್ರಿ ಫ್ರೆಂಡ್ಸ. ಬಟ್ ಇನ್ನೊಂದು ಸ್ನೇಹ ಬಂದರು ಒಂದು ಸ್ವಲ್ಪ ಆಕಿನ ಜೊತೆಗೆ ಪರವಾಗಿಲ್ಲ ಅನ್ನಂಗೆ ಇರ್ತಿದ್ದೀನಿ ರೀ. ಆಕೆ ಇಲ್ಲಾಂದ್ರೆ ಇಲ್ಲೇ ಹಾಸ್ಪಿಟಲ್ದಾಗ ಅವು ಮಕ್ಕಳು ಇರ್ತಾವೆ, ಅದು ಇದು ಹಾಳು ಇನ್ಫೆಕ್ಷನ್ ಈಗಂತೂ ಭಾಳ ಆಗಿಬಿಟ್ಟವ್ರಿ. ಹಂಗಾಗಿ ಬೇಡವ ನೀನು ಇಲ್ಲಿ ಜಾಸ್ತಿ ಟೈಮ್ ಇರಬೇಡ, ಮನೆಯಾಗ ಇರೋ ಅನ್ಕತಂತಕ್ಕೆ ಸಿಕ್ಕಿಗೆ ಮನೆಗೆ ಕಳಿಸ್ತಿದ್ದೆ ರೀ ಫ್ರೆಂಡ್ಸ. ಸೊ ಅಂದ್ರೆ ಇದು 4 ದಿವಸದ ವೀಡಿಯೋ ರೀ. ಅವಾಗವಾಗ ಅಷ್ಟಿಷ್ಟ ವಿಡಿಯೋ ತೊಗೊಂಡು ಇದ್ರೊಳಗೆ ಶೇರ್ ಮಾಡತ್ತೀನಿ. ಸೊ ಇವಾಗ ನೋಡ್ರಿ ಮತ್ತು ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ರೀ ಫ್ರೆಂಡ್ಸ. ಲಗೋಟನೆ ಅಲ್ಲಿ ಚಹಾ ಬಂದುಬಿಡ್ತದ. ಸೊ ಮಾತಾಡ್ಸಕ್ಕೆ ನಮ್ಮ ದೀಪಕ್ಕನೂ ಬಂದಿದ್ದೋಡ್ರಿ. ದೀಪಕ್ಕ, ನಮ್ಮ ಪ್ರಶಾಂತ್ ಮಾಮ, ಆಮೇಲೆ ನಮ್ಮ ಮೈದುಂದೇರು, ನಮ್ಮ ಅತ್ತೆಯದು ಎಲ್ಲ ಬಂದಿದ್ರಿ ಫ್ರೆಂಡ್ಸ. ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಚಹಾ ಮತ್ತು ಬ್ರೆಡ್ ತೊಗೊಂಡು ಬಂದಿದ್ರು ನೋಡ್ರಿ ಮಾತಾಡ್ಸಕ್ಕೆ ಬರುವಾಗ. ಬ್ರೆಡ್ ಮತ್ತು 2 ಬ್ರೆಡ ಚೂರು ಚಾರ ಕುಡಿಸಿದ್ರಾಯ್ತು. ಲಘೂಟನೆ ಅಂದ್ರೆ ಲೈಟ್ ನಿದ್ದಿನೇ ಇಲ್ಲ ನೋಡ್ರಿ ನೈಟ್ ಒಳಗೆ. ಯಾವಾಗ ಒಂದುಗಳಿಗೆ ಪಿಲ್ಲು ನಿದ್ದೆ ಮಾಡ್ಯಾನೋ ನೋಡ್ರಿ. ಇರ್ಲಿಕ್ಕಂದ್ರೆ ಬರೀ ಹತ್ತತ್ತ ಒಂದು ದನಿನೇ ಕುಂತಂಗೆ ಆಗ್ಬಿಟ್ಟಿತ್ತು ರೀ. ಕಣ್ಣು ನೋಡಿ ಯಾಪರಿ ಆಗಿದ್ದಾವ, ಮುಖ ಎಷ್ಟು ಸಪ್ಪೆ ಆಗೈತಿ ನಮ್ಮ ಪಿಲ್ಲೊಂದು. ಸೊ ಅವನಿಗೆ ಒಂಚೂರು ಚಹಾ ಕುಡಿಸಿ ಎಷ್ಟು ಬ್ರೆಡ್ ತಿನ್ನಿಸ್ತೀನಿ ನೋಡ್ರಿ. ಸೊ ಅದಾದ್ಮ್ಯಾಗ ನೋಡ್ರಿ ಫ್ರೆಂಡ್ಸ, ಬೆಳಗ್ಗೆ ಮತ್ತು ಆಮೇಲೆ ಬರುವಾಗ ಯಜಮಾನ್ರು ಇದು ತೊಗೊಂಡು ಬಂದಿದ್ದರು ರೀ, ನಾಷ್ಟ ತೊಗೊಂಡು ಬಂದಿದ್ದರು. ಅಂದ್ರೆ 4 ಜನ ಇದ್ವು ಅಂದರು. ಬೆಳಗ್ಗೆ ಟೈಮ್ದಾಗ ನಾಷ್ಟ ಯಜಮಾನ್ರು ಸ್ನೇಹ ಮನೆಗೆ ಮಲ್ಕೋತಿದ್ದರು ರೀ. ಮತ್ತು ಅವ್ರು ನಾಷ್ಟ ಮಾಡಿಕೊಂಡು ಹೊರಗಿಂದೆ ನಾಷ್ಟ ತೊಗೊಂಡು ನಮಗೆ ಕೊಡೋರು. ನಾನು ಪಿಲ್ಲಿಗೆ ಇಷ್ಟು ತಿನ್ನಿಸಿ, ನಾ ಇಷ್ಟು ತಿಂದು. ಮತ್ತು ಸ್ನೇಹ ಇದ್ರೆ ಸ್ವಲ್ಪ ಗಪ್ಪಾಗ ಕುಂದ್ರವ್ರಿ. ಮೊಬೈಲ್ ಕೊಟ್ಟಿದ್ದೆ ನಾನು, ಯಜಮಾನ್ರದ್ದು ಮೊಬೈಲ್ ಕೊಟ್ಟಿದ್ವಿ ಫ್ರೆಂಡ್ಸ. ನನ್ನ ಮೊಬೈಲ್ ತೊಗೊಂಡು ಮತ್ತು ಹಂಗೆ ಯಜಮಾನ್ರೇನು ಲೇಟ್ ಮಾಡ್ತಿರ್ಲಿಲ್ಲ. ನನಗೆ ಏನೈತಿ ಮನೆಗೆ ಬಿಟ್ಟು ಮತ್ತು ಒಂದು ಗಳಿಗೆ ಪಿಲ್ಲು ಬಲ್ಯಕ್ಕೆ ಬಂದು ಕುಂದ್ರವರು. ನಾನು ಮತ್ತು ಎಷ್ಟು ಎಲ್ಲ ಒಂದು ಸ್ವಲ್ಪ ಮನೆ ಕೆಲಸ ಅದೆಲ್ಲ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಜಳಕ ಮಾಡಿ ಮತ್ತು ಫೋನ್ ಹಚ್ಚನ ನನ್ನ ಕರ್ಕೊಂಡೋಗಿ ಹಾಸ್ಪಿಟಲಿಗೆ ಬಿಟ್ಟು ಮತ್ತು ಅವ್ರದ್ದು ಏನಾದರೂ ಕೆಲಸಿಗೆ ಅವರು ಇದು ಮಾಡ್ತಿದ್ರಿ. ಆ್ಯಕ್ಚುಲಿ 4 ದಿನ ಅವರು ಸುಟ್ಟಿನೇ ತೊಗೊಂಡಾರ, ಕೆಲ್ಸಕ್ಕೆ ಹೋಗಿಲ್ಲ. ಸುಟ್ಟಿ ಐತಂದ್ರೂ ಅವ್ರೇನು ಅಷ್ಟು ಜಾಸ್ತಿ ಹಾಸ್ಪಿಟಲ್ದಾಗ ಅದೆಲ್ಲ ಕುಂದ್ರುತ್ತಿದ್ದಿಲ್ಲ ರೀ. ಆ ಕಡೆ ಈ ಕಡೆ ಅವ್ರದ್ದು ಅದೈತು ಹೋಗ್ತೀನಿ ಮತ್ತು ಬರ್ತೀನಿ ತಗೋ ಅಂತೇಳಿ ಹಿಂಗತೆ ಹೋಗೋರು ಬರೋರು. ಬಟ್ ಟೈಮ್ ಅಂದ್ರೆ ನಾ ಅಡ್ಗೆ ಮಾಡಿಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಕುಂಡ್ರವರು. ಮತ್ತು ನನ್ನ ಅಲ್ಲಿ ಅವ್ರ ಪಿಲ್ಲು ಬಲ್ಯಕ್ಕೆ ಬಿಟ್ಟು ಮತ್ತು ಸ್ನೇಹನ ಕರ್ಕೊಂಡು ಸ್ನೇಹನ ಮನೆಗೆ ಬಿಟ್ಟು ಮತ್ತು ಅವರು ಬೇರೆ ಅದು ಐತೆ ಅಂತ ಕೆಲ್ಸಕ್ಕೆ ಹೋಗೋರು. ನಾನಾರೇ ಬೇಕೆ ಯಜಮಾನ್ರಿಗೆ ಸುಟ್ಟಿ ಐತೆ ಅಂತಲೇ ಹೇಳ್ತೀರಿ. ಸುಟ್ಟಿನ ತೊಗೊಂಡ್ರಿ, ಸ್ವಲ್ಪ ಆರಾಮ್ ಮಾಡಿರಿ. ಈಗ ಮೊನ್ನೆ ಎದ್ದು ಕೇಳಿಲ್ಲ, ಕಾಲಿಗೆ ಅಷ್ಟು ಡಬಲ್ ಹೈರಾಣು ಮಾಡ್ಕೊಂಡ್ರಿ, ತ್ರಾಸೂ ಆಯಿತು, ರೊಕ್ಕನೂ ಹೋಗೋದು ತಪ್ಪಲಿಲ್ಲ. ನೀ ಹೇಳೋದು ಕೇಳೋದೇ ಇಲ್ಲ, ನೀ ಸಣ್ಣ ಹುಡುಗರ್ಕಿನ್ನ ಮ್ಯಾಗಿನೇ ಹೋಗ್ಯದ ಅಂತೇಳಿ ಅವ್ರಿಗಂತೂ ಬೈಯದ. ಸ್ವಲ್ಪ ಮೀಟ್ ನಡಿಯಕತ್ತಾರೆ ನೋಡ್ರಿ. ನಾನು ಅದೇ ಏನೋ ಹೇಳತ್ತಿದ್ದೆ, ನಮ್ಮ ಮೈದ್ನವ್ರು ಕೂತಾರೆ ನೋಡ್ರಿ, ಇಲ್ಲಿ ಬೋರ್ ಹೊಡ್ಯಾಕತ್ತಿದ್ರಿ ಫ್ರೆಂಡ್ಸ. ಸ್ವಲ್ಪ ನೀರಿನ ಪ್ರಾಬ್ಲಮ್ ಐತ್ರಿ ಈಗ ನಾವಿರುವಂಥ ಅಪಾರ್ಟ್ಮೆಂಟ್ನೊಳಗೆ. ನೀರು ಅಷ್ಟೊಂದು ಸಾಲಾಗ್ಯಾವ್ರಿ ಫ್ರೆಂಡ್ಸ. ಇನ್ನೊಂದು ಬೋರ್ ಹೊಡ್ಯಾಕತ್ತಿದ್ದಾರೆ, ನೋಡಬೇಕು ನೀರು ಬೀಳ್ತಾವ ಇಲ್ಲ. ಎಲ್ಲ ನೀರಿದ್ರೇ ಎಲ್ಲ ನೋಡ್ರಿ ಫ್ರೆಂಡ್ಸ. ಸೊ ನೀರು ಇರ್ಲಿಕ್ಕಂತಂದ್ರೆ ಮನೆಯೊಳಗೆ ಏನೂ ಒಂದು ಕೆಲಸನೂ ಆಗೋದೇ ಇಲ್ಲ.
ತಿಕ್ಕೊಳಂದು ಹೋಗೈತೆ ನೋಡ್ರಿ, ಅದೊಂದು ಹಚ್ಕೋಬೇಕು ಫ್ರೆಂಡ್ಸ. ಹಾಗೆ ಮನೆ ಅಂತೂ ಎರಡೇ ದಿನ ನಾವು ಪೂರ ಮನೆಯೊಳಗಿಲ್ಲ ಅಂತಂದ್ರೆ ಯಾವ ಥರ ಅವತಾರ ಮಾಡಿಬಿಟ್ರೆ ಅಪ್ಪ ಮಗಳು ಸೇರಿಕೊಂಡು. ಬಟ್ ಅದಕ್ಕೂ ಸಣ್ಣದೈತ್ರಿ, ಹುಡುಗಿಗೂ ಆಟ ಆದ್ರೂ ಏನಾರು ತಂದು ತಾನು ಮೈಗೆ ತಗೊಂಡು ಮಾಡಿ ವ್ಯವಸ್ಥಿತ ಇರ್ತಾಳ್ರಿ. ತಲೆ ಹಿಕ್ಕೊಂಡು ಈ ಬತ್ತಿ ಅದನ್ನೆಲ್ಲ ಹಚ್ಕೊಂಡು ನೀಟ್ ಇರ್ತಾಳೆ, ಅದೊಂದು ಖುಷಿ. ಕೆಲವ್ರು ನನ್ನ ಮಗಳ ವಯಸ್ಸಿನವ್ರು ಅಷ್ಟು ಮಾಡಲ್ಲ, ಅದೊಂದು ಖುಷಿ ಐತಿ. ನಿಮಗೆ ಗೊತ್ತಿದ್ದಂಗೆ ಹೆಣ್ಮಕ್ಳು ಇರ್ಲಿಕ್ಕಂದ್ರೆ ಹೆಂಗಾಗತ್ತೆ ಪರಿಸ್ಥಿತಿ ನಿಮ್ಗೆ ಗೊತ್ತಿರ್ತೈತಿ. ಸೊ ಈಗಾಗಲೇ ಬಂದೆ ರೀ ಮನೆಗೆ, ನೀರಿಟ್ಟೆ ರೀ ಫ್ರೆಂಡ್ಸ. ಹಂಗೆ ಮೀಡಿಯಮ್ ಉರಿಯೊಳಗೆ ನೀರಿಟ್ಟು ಬೆಳ್ಳುಳ್ಳಿ ಸುಲ್ಯಕ್ಕೆ ತಾಟ್ನೆ ತೊಗೊಂಡಿನ್ರಿ. ಅಂದ್ರೆ ನೀರು ಕಾಯೋಷ್ಟೊತ್ತಿಗೆ ಆ ಗ್ಯಾಪ್ನಾಗ ಬೆಳ್ಳುಳ್ಳಿ ಸುಲಿದ್ರೆ ಆಯ್ತು ಅಂತೇಳಿ. ಹಾಗೆ ನಮ್ಮ ಕವಿತಾ ಮಮ್ಮಿ ಬಂದ್ರಿ ಫ್ರೆಂಡ್ಸ. ನಮ್ಮ ಕವಿತಾ ಮಮ್ಮಿ ಬರೋಣ ಮತ್ತು ಮಾತಾಡೋಕೊತ ಒಂದು 10 ನಿಮಿಷ ಕುಂದ್ರಬೇಕಾಗ್ತದೆ. ಪಾಪ ಅವ್ರು ಕೇಳಕತ್ತಿದ್ರು ಹೆಂಗದಾನ ಹೆಂಗಿಲ್ಲ ಅಂತೇಳಿ. ಮತ್ತು ಅವ್ರು ಕೂಡ ಮಾತಾಡ್ಕೊತ ಮತ್ತು ಹಂಗೆ ಬೆಳ್ಳುಳ್ಳಿ ಸುಲ್ಕೊಂಡೆ. ಹಂಗೆ ಮತ್ತು ಹಿಟ್ಟು ಚಾಣಿ ಹಿಡ್ಕೊಂಡಿನ್ರಿ, ಗೋಧಿ ಹಿಟ್ಟು ಚಾಣಿ ಹಿಡ್ಕೊಂಡು ಇಲ್ಲಿ ಹಾಲ್ದಾಗ ತೊಗೊಂಬಂದಿ ನೋಡ್ರಿ. ನೀರು ತೊಗೊಂಬಂದಿದ್ದೆ, ಉಪ್ಪಿನ ಡಬ್ಬಿ, ಹಿಟ್ಟ ಎಲ್ಲ ತೊಗೊಂಬಂದು ಇಲ್ಲೇ ಹಿಟ್ಟು ನಾದಿದ್ದೀನಿ ರೀ ಅವ್ರು ಕೂಡ ಮಾತಾಡ್ಕೊತ. ಮತ್ತು ಅವ್ರ ಮನೆಗೇನು ಒಗ್ಯಾನ ಬಾಂಡೆ ಮಾಡೋರು ಅವ್ರು ಆಂಟಿ ಬಂದರು, ಮತ್ತು ಅವ್ರು ಹೋದ್ರಿ ಈಗ. ಸೊ ಚಾಣಿ ಹಿಡಿದು ಮತ್ತು ಇಲ್ಲೇ ಸೈಡಿಗೆ ಇಟ್ಕೊಂಡಿನಿ ರೀ, ಬೆಳ್ಳುಳ್ಳಿ ಸುಲ್ಕೊಂಡಿದ್ದು ಅಲ್ಲೇ ಐತೆ ನೋಡ್ರಿ ತಾಟ. ಈಗ ಬಡ ಬಡ ಏನೈತಿ ಮೈ ತಗೋತೀನಿ ರೀ, ನೀರು ಕಾಯ್ದವ. ಈಗ ಮೈ ತೊಗೊಂಡು ಬರೋಷ್ಟೊತ್ತಿಗೆ ಒಂಚೂರು ಬ್ಯಾಳೆಗಾರ ಇಟ್ರೈತೆ ಅಂತೇಳಿ ಬ್ಯಾಳೆಗೆ ಇಟ್ಟೀನಿ ರೀ ಸರ್ ಫ್ರೆಂಡ್ಸ. ಮೀಡಿಯಮ್ ಉರಿಯೊಳಗೆ ಇಟ್ಟೀನಿ, 1-2 ಸಿಟ್ಟಿ ಆಗಲಿ. ಮಸ್ತಾಗಿ ನೀರೊಂದು ಕಾಯ್ದಾವ ನೋಡ್ರಿ. ಮೈ ತೊಗೊಂಡು ಬಡ ಬಡ ಆದಷ್ಟು ಕೆಲಸ ಲಗುಟ್ ಮಾಡ್ಕೊತೀನಿ ರೀ, ಮತ್ತೆ ಸಿಗ್ತೀನಿ. ಯಜಮಾನ್ರು ಬಂದ್ರಿ ಫ್ರೆಂಡ್ಸ, ನಾನು ಮತ್ತೆ ತಡ ಮಾಡಲಿಲ್ಲ ರೀ. ಬಡ ಬಡ ಎಲ್ಲ ಬುತ್ತಿ ಕಟ್ಕೊಂಡು ನೋಡ್ರಿ, ಬುತ್ತಿ ಕಟ್ಕೊಂಡು ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಅಲ್ಲಿ ಇಟ್ಟಿದ್ದು ಕಸ ಎಲ್ಲ ಉಡ್ದೀನಿ ರೀ. ಮತ್ತು ನೋಡ್ರಿ ಎಷ್ಟು ಹೊಲಸು ಬಿತ್ತು, ತಳಗೆ ಬೋರ್ ಹೊಡ್ಯಾಕತ್ತಾರಲ್ಲ, ಹಾಗಾಗಿ ಹೊಲಸು ಭಾಳ ಆಗ್ತದೆ ನೋಡ್ರಿ ಫ್ರೆಂಡ್ಸ. ಮಳೆ ಒಂದು ಬಂದೈತಿ. ಇವ್ರು ನೋಡ್ರಿ ಸಣ್ಣ ಹುಡುಗರ್ಕಿನ್ನ ಬಲ ಮಾಡ್ಕೊಂಡ್ರೆ ಆ ಶರ್ಟಿಗೆ ಹೆಂಗೆ ಹೊಲಸು ಹತ್ತಿದ್ದತ್ ನನಗೆ ಚಿಂತೆ. ಅಲ್ಲಿ ಶರ್ಟಿಗೆ ಹಿಂದೆ ನಡ್ಕೊತ ಬಿ ಅಡ್ಡಾಡಿಲ್ಲ ಏನಿಲ್ಲ. ಅದಕ್ಕೆ ಬರಗೀಗ ನಾ ಏನು ಹೇಳ್ತೀರಿ ನಿಮ್ಗೆ, ಮತ್ತೆ ಡ್ರೆಸ್ಸಿಂಗ್ ಮಾಡೇ ಮನೆಗೆ ಬಂದು ಉಣ್ಣು ಮುಕ್ಕೋರಿ. ನಮ್ಮ ಪಿಲ್ಯಾಗ ಅದಂಗೆ ಹೇಳ್ಬೇಕ್ರಿ ನಮ್ಮ ಮನೆಯವ್ರಿಗೆ. ಅವ ಎಷ್ಟು ವ್ಯವಸ್ಥಿತ ಅಂತ ಗೊತ್ತದನ್ರಿ ಎಲ್ಲ ಔಷಧಗಳಿಗೆ. ಅಳಾಕತ್ರಿ ಬಿ ಔಷಧ ಕುಡಿ ಅಂತಂದ್ರೆ ಅಳಾಕತ್ರಿ ಬಿ ಔಷಧ ಕುಡಿತಾನ, ಕರೆ ಒಲ್ಲೆ ಅನ್ನಲ್ಲ ಔಷಧ. ಇವ್ರು ಯಾಕಂತಾರ ಇವ್ರು, ನೀವು ಯಾಕ್ರಿ ಇದನ್ನ ಸತ್ತದ ಬಿ ಕಾಳಜಿ ಮಾಡ್ಕೊಳಲ್ಲ ಏನಿಲ್ಲ. ಸಣ್ಣ ಹುಡುಗರ್ಕಿನ್ನ ಬಲ ಅದಾರ ಇವ್ರು. ನಮ್ಮ ಯಜಮಾನಪ್ಪ ಚಪ್ಪಲ್ ಬಿ ಹಾಕೊಳಕ್ ಬರಲ್ತ್ರಿ ಕಾಲಿಗವ್ರಿಗೆ. ನೀರು ಹತ್ತೇವನ್ ಕೇಳ್ರಿ, ಇನ್ನ ಇಲ್ಲ ನೀರ ಬೋರಿಗೆ ನೀರು ಹತ್ತಿದ್ರೆ ಎಲ್ಲ ನೋಡ್ರಿ ಫ್ರೆಂಡ್ಸ. ಎಂಥ ದೊಡ್ಡ ಬಂಗ್ಲೆ ಇದ್ರೂ ನೀರು ಬೇಕ್ರಿ, ನೀರು ಇರ್ಲಿಕ್ಕೆ ಹೈರಾಣದ್ ನೋಡ್ರಿ ಫ್ರೆಂಡ್ಸ. ಆಗ ಅಷ್ಟು ಮಳೆ ಬಂದೈತ್ರಿ, ಈಗ ಮತ್ತೆ ಇಷ್ಟು ಬಿಸಿಲು ಬಿತ್ತು ನೋಡ್ರಿ. ಒಗ್ಗರಣೆ ಅದೆಲ್ಲ ಒಣಕಿ ನಾನು 1-2 ಬಾಂಡೆ ಉಳ್ಕೊಂಡು ನೋಡ್ಬೇಕು. ಮತ್ತು ನಾಳೆಗೆ ಬರ್ತೇನೆ ರೀ ಒತ್ತಾಟನೆ, ದವಾಖಾನೆಗೆ ಹೋಗ್ತೇನೆ ರೀ. ಮತ್ತು ಇದನ್ನು ಲೇಟ್ ನೈಟ್ ಆಗಿರಿ ಫ್ರೆಂಡ್ಸ. ಇದು ಯಜಮಾನ್ರು ಒಂದು ಸ್ವಲ್ಪ ಹೊತ್ತು ಕುಂತು ಮಾಡಿ ಮತ್ತು ಅವ್ರು ಮನೆಗೆ ಹೋದ್ರು ಫ್ರೆಂಡ್ಸ. ಅವಾಗ ಯಜಮಾನ್ರಿಂದ ಬೆನ್ನು ಹತ್ಬಿಟ್ಟಿದ್ದ, ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗು, ಇನ್ನೂ ಇಲ್ಲಿ ಎಷ್ಟು ದಿನ ಇರಬೇಕು, ನಾ ಇಲ್ಲಿ ಇರಂಗಿಲ್ಲ, ನಾನು ಬರ್ತೀನಿ ಅಂತೇಳಿ ಅವ್ರ ಪಪ್ಪ ಹೋದ್ಮೇಲೆ ಭಾಳ ಅಳಾತಿದ್ದೀನಿ ರೀ. ಇದು ಕೆಳಗಡೆ ಫುಲ್ ರೀ, ಗ್ರೌಂಡ್ ಫ್ಲೋರ್ದೊಳಗಿದು. ಭಾಳ ಹೊತ್ತು ಭಾಳ ತ್ರಾಸ ಮಾಡ್ಕೊಂಡ ನೋಡಿರಿ ಫ್ರೆಂಡ್ಸ. ನನಗಂತೂ ಕಳ್ಳು ಕಿವಿಸ್ದಂಗೆ ಅಂತ ಆಗಾಕತ್ಬಿಟ್ಟಿತ್ತು. ದವಾಖಾನಿಯೊಳಗೆ ಇದ್ದು ನನಗೂ ಈಗ ಮಸ್ತ್ ಸುಸ್ತದಂಗೆ ಅದಂಗೆ ಆಕತ್ಬಿಟ್ಟೈತ್ರಿ ಫ್ರೆಂಡ್ಸ. ಒಪ್ಪರಿ ಓಡಾತೈತಿ, ಮಳೆ ಒಂದು ಸಿಕ್ಕಾಪಟ್ಟೆ ಐತಿ ಹೊರಗೆ. ಮಳೆ ಥಂಡಿಲಿಂದ ಮತ್ತು ಹೊಸ ಮನೆ ನೋಡ್ರಿ ಜಾಸ್ತಿ ಜುಣು ಅನ್ನಂಗೆ ಅಂತ ಅನ್ಸಕತ್ತಾವ. ನನಗೆ ಒಪ್ಪರಿ ಒಂದು ಎತ್ತಂದ್ರೆ 2-3 ದಿನ ಒಟ್ಟು ನನಗೆ ಒಂಥರ ಸುಂದದಂಗೆ ಆರ್ತೀನಿ. ಅದ್ರಾಗ ಅಲ್ಲೆಲ್ಲ ದವಾಖಾನೆ ನೋಡಿ ಮಾಡಿ ಚೀರಾಟ ಅದೆಲ್ಲ ನೋಡಿ ನನಗಂತೂ ರಗಡದಂಗಾಗಿ ನನಗೆ ಒಳ್ಳೆ ಆರಾಮ್ ತಪ್ಪದಾಗದಂಗೆ ಆಗೈತೆ ನೋಡ್ರಿ. ಮೈ ಬೆಚ್ಚಗಾಗೈತೆ ಒಂದು ಸ್ವಲ್ಪ.
ಮತ್ತು ಇವಾಗ ಅದಕ್ಕೆ ಬೆಚ್ಚಗೆ ಕುಂತೀನಿ ರೀ. ಬ್ಲ್ಯಾಕೆಟ್ ಅದೆಲ್ಲ ಹಚ್ಕೊಂಡು. ಪಿಲ್ಲು ಇವಾಗ ಸ್ವಲ್ಪ ನಮ್ಮ ಮೈದ್ನ ಮಲ್ಲು ಶುಭ ಮದಾರ ನೋಡ್ರಿ, ನಮ್ಮ ಮಾವರು ಹೋದಾರ. ಮತ್ತು ಅಲ್ಲಿ ಸ್ವಲ್ಪ ಕುಂತಿದಾರ ಅವರು. ಸ್ನೇಹನೂ ಕರ್ಕೊಂಡು ಹೋಗ್ಯಾಳ ನೋಡವ ಒಂದು ಕಡೆ ಅಂತೇಳಿ. ಅವ್ರಿಗೂ ಮನೆ ಕೂತ್ ಬೇಸರ ಆಗ್ತಾಯಿದ್ರಿ ಫ್ರೆಂಡ್ಸ್. ಅದಕ್ಕಂತೇಳಿ ಅವ್ನು ಹಿಡಿದ ದೊಡ್ಡ ಕಠಿಣ ಆಗ್ಬಿಟ್ಟೈತಿ. ಒಂದು ಸ್ವಲ್ಪ ರೆಸ್ಟ್ ಅದು ಮಾಡ್ಸಂತ ಹೇಳ್ಯಾರ. ಸಾಲಿಗೂ 4 ದಿನ ಈಗ ಕಳಿಸ್ಲಿಕ್ಕಂದ್ರೂ ಪರವಾಗಿಲ್ಲ ಅಂತೆಗೆ ಅನ್ಕೊಂಬಿಟ್ಟು ನಾನಂತ್ರೂ. ಯಾಕಂದ್ರೆ ಅದು ಸ್ವಲ್ಪ ಕಮ್ಮಿ ಆತಂದ್ರೆ ನನಗೆ ಟೆನ್ಷನ್ ಫ್ರೀ ಅಂತ ಅಕ್ಕಿನ್ರಿ. ಕಮ್ಮಿ ಆಗುತ್ತಂತ ಹೇಳ್ಯಾರ. ಎಲ್ಲ ಮೆಡಿಸಿನ್ ಕೊಟ್ಟಾರ. ಇನ್ನೊಂದೇನಪ್ಪ ಅಂದ್ರೆ ನಾವು ಅದೇ ಆ ಒಂದೊಂದು ಇದಕ್ಕೆ ಒಬ್ಬೊಬ್ರೊಂದು ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಇಲ್ಲಿ ಮಾಮೂಲಿ ಇವರು ನೆಗಡಿ ಕೆಮ್ಮ ಉರಿ ಈ ಥರ ಬರೋಣ ಎಲ್ಲ ಕ್ಯೂರ್ ಮಾಡ್ತಾರೆ ಫ್ರೆಂಡ್ಸ. ನಾವು ರೆಗ್ಯುಲರ್ ತೋರಿಸೋ ಡಾಕ್ಟ್ರ್. ಬಟ್ ಇದು ಈ ಥರ ಇತ್ತು. ಅವನಿಗೆ ಆಗಿದ್ದೆ ಒಂದು ಬೇರೆ. ಸಲನ್ ಇಂಜೆಕ್ಷನ್ ಎಲ್ಲ ಹಚ್ಚಿ ಕುಂತು ಕಮ್ಮಿ ಅನ್ನಿಸ್ಲಿಲ್ಲ. ನಮ್ಮ ಮೈದ್ನ ಮಲ್ಲೂ ಕೂಡ ಹೇಳ್ದ, ವೈನಿ ನೋಡ್ರಿ ಇನ್ನೊಬ್ರು ಡಾಕ್ಟ್ರ್ ಕಡೆ ಹೋಗ್ಕಿರೇನೋ ಇಲ್ಲಿಕಂದ್ರೆ ಬೇರೆ ವಿಚಾರರೆ ಮಾಡ್ರಿ ಅಂತೇಳಿ. ಮತ್ತು ಅದರದ್ದೇ ಸ್ಪೆಷಲಿಸ್ಟ್ ಇರ್ತಾರಲ್ಲ ಅವ್ರಿಗೆ ಕರೆಸಂದ್ವಿ. ಮತ್ತು ಅದು ಎಕ್ಸ್ಟ್ರಾ ಪೇ ಮಾಡ್ಬೇಕಂತ ಇದ್ರು. ಅವ್ರದ್ದು ಏನು ಚಾರ್ಜಸ್ ಇರ್ತೈತಿ ಕೊಡ್ತೀವಿ ರೀ ಕರೆಸೋಣ. ಮತ್ತು ಅವಾಗ ಕರೆಸಿ ಮತ್ತೆಲ್ಲ ಅವರೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದರು. ಮತ್ತು ಮೆಡಿಸನ್ ಅದೆಲ್ಲ ಬರ್ಕೊಟ್ರು. ಮತ್ತು ಇನ್ನೂ ಎಷ್ಟು ದಿನ ಕಮ್ಮಿ ಆಗ್ಬೋದ್ರಿ ಅಂತಂದ್ವಿ. ಒಂದು 5-6 ದಿನ ಹಿಡಿತೈತಂದ್ರು. ಮತ್ತು ಇನ್ನೂ ಇಲ್ಲೇ ಎಷ್ಟು ದಿನ ಅಡ್ಮಿಟ್ ಇರ್ಬೇಕ್ರಿ ಅಂತ ಕೇಳಿದ್ವಿ. ನಮಗೊಂದು ಟೆಕಿ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಾವು ಹೀಗೆ ಎಲ್ಲ ಮನೆಗಿನೆಲ್ಲ ಮಾಡಿಕೊಂಡು ಸ್ವಲ್ಪ ಎಲ್ಲ ಈ ಕೈ ಎಲ್ಲ ಖಾಲಿಯಾಗಿ ತನಗ ಕುಂತಿದ್ವಿ. ದಿನಕ್ಕೆ 2,000 ರೂಪಾಯಿ ಕಾಟ್ ಬಾಡ್ಗಿ, ಮೆಡಿಸನ್ನು, ಮ್ಯಾಗಿಂದು ಖರ್ಚು ಇದೆಲ್ಲ ನಮಗೂ ಸ್ವಲ್ಪ ಇದು ಆಗಿತ್ತು ನೋಡ್ರಿ. ನಾವು ಮುಂದಿನ ಮತ್ತು 5-6 ದಿನ ಇರಬೇಕು ಮಾಡಬೇಕು ಅಂತಂದ್ರೆ ಮತ್ತೆಲ್ಲ ಸ್ವಲ್ಪ ರೊಕ್ಕಿಂದ ಅಡ್ಜಸ್ಟ್ ಮಾಡಬೇಕಾಗಿತ್ತಲ್ಲ. ಅದಕ್ಕಂತೇಳಿ ಅವ್ರಂದ್ರು ಮತ್ತು 3 ದಿನದ ಆ್ಯಂಟಿಬಯೋಟಿಕ್ಸ್ ಅಲ್ಲಿಂದಾಗೆಲ್ಲ ಆಗ್ಯಾವ. ಈಗೇನು ಹಾಸ್ಪಿಟಲ್ದಾಗೆ ಅಡ್ಮಿಟ್ ಇರ್ಲಿಕ್ಕಂದ್ರೆ ನಡೀತದ. ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ರಿ. ಮೆಡಿಸನ್ ಕೊಟ್ಟಿದ್ದು ಕರೆಕ್ಟಾಗಿ ತೊಗೊಂಡು ಕೇಳ್ರಿ. ಜೆಲ್ ಕೊಟ್ಟಾರ. ಜೆಲ್ಲೆಲ್ಲ ಹಚ್ಚಂತ ಹೇಳಿದಾರ. ಸೊ ಅದಿಷ್ಟು ಮಾಡಿದ್ರೆ ಆಯಿತು ಅಂತೇಳಿ. ಮತ್ತು ನಾವು ಅವರೆಲ್ಲ ಆ ಸ್ಪೆಷಲಿಸ್ಟ್ ಡಾಕ್ಟ್ರು ಹೊರಗಿಲಿಂತ ಬಂದಿದ್ರಲ್ಲ, ಅವರು ಅಡ್ಮಿಟ್ ಇರೋ ಅವಶ್ಯಕತೆ ಇಲ್ಲ ಅಂತಂದರು. ಬಟ್ ಆ ಡಾಕ್ಟ್ರು ಇಲ್ಲ, ಇನ್ನೂ 5-6 ದಿನ ಇರಬೇಕಾಗುತ್ತದೆ ಅಂತ ಅವ್ರು ಅನ್ನತ್ತಿದ್ರು. ಖರೇನೇ ರೀ, ಒಂದೊಂದು ಡಾಕ್ಟ್ರು ಒಂದೊಂದು ಥರ ಮಾತಾಡ್ತಾರೆ. ಅಲ್ಲಿ 4 ಜನ ಡಾಕ್ಟರ್ಸ್ ಅದಾರ. 4 ಜನರು ಹೊರಗಡೆ ಪ್ರೈವೇಟ್ ಹಾಕ್ಯಾರ. ಬಟ್ ಅಲ್ಲಿ ಎಲ್ಲರೂ ಸೇರಿ ಮಿಕ್ಸ್ ಆಗಿ ಅಲ್ಲಿ ಹಾಸ್ಪಿಟಲ್ ಹಾಕಿದಾರ ಅಂತ ಒಬ್ಬೊಬ್ರು ಒಂದೊಂದು ಥರ ಒಪಿನಿಯನ. ಯಾರ್ದು ಕೇಳಬೇಕು ಬಿಡಬೇಕು ತಲೆ ಕಟ್ಟದಂಗೆ ಆಗ್ಬಿಟ್ಟಿದ್ರು. ಫೈನಲಿಗೆ ನಮ್ದೇನು ಅವರು ಅಲ್ಲಿ ಬರ್ಕೊಟ್ಟಿದ್ರಲ್ಲ ಡಾಕ್ಟರ್ ರೇವಣ್ಕರ್ ಅವರು. ಮತ್ತು ಅವರಿಗೆ ಅಂದ್ವಿ, ಇಲ್ರಿ ಸರ್ ಹಿಂಗೈತೆ ಎಲ್ಲ ಅಂದಿದಾರ, ನೀವು ಎಲ್ಲ ಚೆಕ್ ಮಾಡಿರಿ. ಮತ್ತು ಅದು ಇನ್ನೂ ಕಮ್ಮಾಗಿಲ್ಲ, ಆದ್ರೆ ಎಣ್ಣೆಗಳಿಗೆ ಮನೆಗೆ ತಗೋ ಅಂತ ಹೇಳಿದಾರೆ. ನಾವು ಬಡವ್ರಿ ಸರ್ ನೋಡ್ರಿ ಮತ್ತು ಅಂತನ ಅವರಿದ್ರೆ ಆಯಿತು. ಇಲ್ಲ ಸರ್ ಹೇಳಿದಾರ, ನಮಗೂ ಕಾಲ್ ಬಂದೈತಿ. ಮತ್ತು ಮನ್ಯಾಗ ಸ್ವಲ್ಪ ಇದು ಕೇರ್ ಮಾಡಿರಿ, ಜಾಸ್ತಿ ಲಕ್ಷ್ಯ ಕೊಡ್ರಿ, ಸ್ವಲ್ಪ ಇನ್ನೂ ಆ್ಯಕ್ಟಿವಿಟೀಸ್ ಮಾಡೋಕೆ ಬಿಡಬೇಡ್ರಿ ಇನ್ನೊಂದು 4 ದಿನ ಅಂತೇಳಿ ಅಂದರು. ಹಾಗಾಗಿ ಹಾಕಲತ್ತವ್ರು ಅಂತೇಳಿ ಟೈಮ್ ಸರಿಯಾಗಿ ಎಣ್ಣೆಗಳಿಗೆ ಅದೆಲ್ಲನೂ ಕೂಡ ಹಾಕಕತ್ತೀನಿ. ಕಮ್ಮಿ ಆಗುತ್ತೆ. ಬಟ್ 4-5 ದಿನ ಮ್ಯಾಕ್ ಟೈಮ್ ಹಿಡಿತದೆ ಅಂತ ಹೇಳಿದಾರ. ಸೊ ಹಾಗಾಗಿ ಇವಾಗ ಪರವಾಗಿಲ್ಲ ರೀ ಫ್ರೆಂಡ್ಸ. ಓಕೆ ಇದಾನ. ಯಜಮಾನ್ರದ್ದು ಸ್ವಲ್ಪ ಕಮ್ಮಿ ಆಗೈತಿ ಕಾಲು ನೋವು ಕೂಡ. ಅವರು ಕೆಲ್ಸಕ್ಕೆ ಹೊಂಟಿದಾರ. ಮಗಳೂ ಸಾಲಿಗೆ ಹೊಂಟಾಳ. ನಿನ್ನೆ ಸೋಮವಾರ, ಇವತ್ತು ಮೊನ್ನೆ ಡಿಶಾದಾಗ ಬಂದ್ವಿ ಮಧ್ಯಾಹ್ನ ಸುಮಾರಿಗೆ. ಇನ್ನು ಸೋಮವಾರ ಮಗಳಿಗೆ ಡಬ್ಬಿ ಮಾಡಿ ಕಟ್ಟಿದೆ. ಇವತ್ತು ಮಂಗಳವಾರ ನೋಡ್ರಿ. ಇವತ್ತು ಸಾಲಿಗೆ ಹೋಗಿ ಬಂದಳಕ್ಕೆ. ಇವನಿಗೆ ಏನ ಕಲಿಸಿಲ್ಲ. ಒಟ್ಟು ಮಗ ಆರಾಮಾದ್ರೆ ಸಾಕು. ಅಭ್ಯಾಸ ಏನ್ರಿ ಇವತ್ತು ಮಾಡಿಲ್ಲ ಅಂದ್ರೆ ಇನ್ನು 4 ದಿನ ಬಿಟ್ಟಾದ್ರೂ ಕವರ್ ಮಾಡ್ಕೋಬೋದು. ಒಟ್ಟು ಆರೋಗ್ಯ ಮುಖ್ಯ ನಂಗೆ ಅನ್ಸ್ಬಿಡ್ತು ನನಗಂತೂ. ಈ ಥರ ಆಗೈತೆ ನೋಡ್ರಿ ಫ್ರೆಂಡ್ಸ್. ಎಲ್ಲನೂ ಅಪ್ಡೇಟ್ ನಿಮ್ಗೆ ಕೊಟ್ಟಿದ್ದೀನಿ. ಹಿಂಗೆ ನೋಡ್ರಿ ಫ್ರೆಂಡ್ಸ. ಕೆಲವು ಟೈಮ್ದೊಳಗೆ ನನಗೆಲ್ಲ ಭಾಳ ಜನ ಕಮೆಂಟ್ ಹಾಕಿದ್ರು. ಮತ್ತು ಪರ್ಸ್ನಲಾಗಿ ನನ್ನ ಫ್ರೆಂಡ್ಸು ಕೂಡ ಹೇಳ್ತಿದ್ರು, ನಿನ್ನ ಮುಖದಾಗ ಯಾಕೋ ಕಳನೇ ಇಲ್ಲದಂಗಾಗಿ ಸವಿತಾ, ನೋಡು ಸ್ವಲ್ಪ ಎಲ್ಲರೂ ಹೋಗಿ ದೇವ್ರದ್ದು ಎಲ್ಲ ಕೇಳ್ಕೊಂಬ ಮಾಡು, ಕೆಟ್ಟ ದೃಷ್ಟಿ ತಾಕಿರ್ಬೋದು ಅಂತೇಳಿ. ಇನ್ನೂ ಗೊತ್ತಿಲ್ಲ ರೀ ಫ್ರೆಂಡ್ಸ. ಕೆಟ್ಟ ದೃಷ್ಟಿ ತಾಕಿದ್ರು ಅದನ್ನು ತೆಗಿಯಕ್ಕಂತ ರಾಯರ್ ಇದಾರ. ಅವ್ರ ಮ್ಯಾಗ ಭಾರ ಹಾಕಿದ್ದೀನಿ. ಕೆಲವು ವಿಷಯ ಹೇಳಬೇಕು, ಅದು ನೆಕ್ಸ್ಟ್ ಯಾವಾಗಾರ ಹೇಳ್ಕೊತೀನಿ. ಮತ್ತು ಯಾರಿಗೂ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಯಾರೆಲ್ಲ ಫೋನ್ ಕಲಿಸಿ ಎತ್ತಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡ್ರಿ. ಈ ಥರ ಸಿಚುವೇಶನ್ ಇತ್ತು. ಮೊಬೈಲ್ ಕೊಟ್ರೆ ಸ್ವಲ್ಪ ಸುಮ್ಮನೆ ಇರ್ತಾನೆ ರೀ. ಇವತ್ತಿಗೂ ಮನೆಗೆ ಕುಂಡ್ರಿಸ್ಬೇಕಲ್ಲ, ಇಲ್ಲಿಗೆ ತಳಗೆ ಪಾರ್ಕಿಂಗ್ದಾಗ ಹೋಗೋದು, ಲಿಫ್ಟ್ ಬೆಲ್ಲಕ್ಕೆ ಹೋಗೋದು ಮಾಡ್ತಾನೆ. ಅದಕ್ಕೆ ಒಂದು ಕೈಯಾಗ ಫೋನ್ ಕೊಟ್ಟು ಓದ್ರಕ್ಕೆ ವ್ಲಾಗ್ ಹಾಕೋದ ಬಿಟ್ರಾಯ್ತು, ಅವನ ಕಡೆ ಲಕ್ಷ್ಯ ಕೊಟ್ರಾಯ್ತು ಅಂತೇಳಿ ಅವನಿಗೆ ನಾನಾ ಈಗ ನಾ ಕೊಳ್ಳಾರ್ದೇಕ್ರಿ ನಾನಾ ಮೊಬೈಲ್ ಕೊಟ್ಟು ಕುಂದ್ರಸಕತ್ತೀನಿ. ಅಂದ್ರೆ ಒತ್ತಟ್ಟು ಕುಂಡ್ರತಾನ ಅಂತೇಳಿ ಕೇಸಿ ಈ ಥರ ಮಾಡಕತ್ತೀನಿ. ಹಾಗಾಗಿ ಸೊ ಯಾರಿಗಾದರೂ ರಿಪ್ಲೈ ಕೊಟ್ಟಿಲ್ಲ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ. ಅಪ್ಡೇಟು ಕೊಟ್ಟೆ ನೋಡ್ರಿ. ಸೊ ಮತ್ತೆ ಸಿಗ್ತೀನಿ. ಸಾಧ್ಯ ಆದಷ್ಟು ನೆಕ್ಸ್ಟ್ ಲಾವ್ದೊಳಗೆ ಅದು ಎಳಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ.